ಎಲ್ಲರಿಗೂ ನಾವು ಸಜೆಸ್ಟ್ ಮಾಡೋದು ಹಣ್ಣು ತರಕಾರಿ ತಿನ್ನಿ ಅಂತ. ಹಣ್ಣು ತರಕಾರಿಗಳಿಗೇ ಕೀಟನಾಶಕ ಸಿಂಪಡಿಸೋದು ಭಾಳ ಹೆಚ್ಚಾಗ್ಬಿಟ್ಟಿದೆ. ಸ್ಮೋಕಿಂಗ್ ಮಾತ್ರ ಇಟ್ಸ್ ಎ ಡೆಡ್ಲಿ ರಿಸ್ಕ್ ಫ್ಯಾಕ್ಟರ್ಸ್, ಅದ್ರ ಬಗ್ಗೆ ಡೌಟೇ ಬೇಡ. ಆದಾಗ ಪ್ರತಿಯೊಬ್ಬರೂ ಅವರ ಹಾರ್ಟನ್ನು ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ಳೇಬೇಕು. ಒಬ್ಬರು ವ್ಯಾಯಾಮ ಮಾಡುವಾಗ ಅಥವಾ ಎಕ್ಸಸೈಸ್ ಮಾಡುವಾಗ ಗ್ರ್ಯಾಜುವಲ್ ಆಗಿ ಹೋಗಬೇಕು, ಒಂದು ಲಿಮಿಟ್ ಸೆಟ್ ಮಾಡ್ಕೋಬೇಕು. ತುಂಬ ಅಗ್ರೆಸಿವ್ ಆಗಿ ಒಂದೇ ದಿವಸ ಮಾಡೋಕ್ಕೆ ಹೋಗ್ತೀನಿ ಅನ್ನೋದು ದೇಹಕ್ಕೆ ಅದು ಹೊಂದದೇ ಇರ್ಬೋದು. ವರ್ಷಕ್ಕೊಮ್ಮೆ ಒಂದು ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಸೊ ಹೆಲ್ತಿ ಹಾರ್ಟ್ ಕಾಪಾಡ್ಕೊಳ್ಳೋದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನಮ್ಮಲ್ಲಿ ಯಾವುದಾದ್ರೂ ರೋಗ ಲಕ್ಷಣ ಬರುವಂಥ ಅಂಶಗಳಿದೆಯಾ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅನ್ನೋದು ಕಂಡುಹಿಡ್ಕೊಳ್ಳೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ 46 ಮೀಡಿಯಾ. ನಾವು ಪ್ರತಿ ವೀಕ್ ಒಬ್ಬೊಬ್ಬರು ರಿಸೋರ್ಸ್ ಪರ್ಸನ್ನ ಕರೆಸಿ ಇಂಟರ್ವ್ಯೂ ಮಾಡ್ತೀವಿ. ಆದರೆ ಈ ವೀಕ್ ತುಂಬ ಸ್ಪೆಷಲ್ ಮತ್ತು ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಪಕ್ಕದ ಜಿಲ್ಲೆ ಆಗಿರೋ ಹಾಸನಲ್ಲಿ 40 ದಿನದಲ್ಲಿ 20ಕ್ಕೂ ಹೆಚ್ಚು ಹೃದಯಾಘಾತಗಳು. ಅದರಲ್ಲೂ ವಯಸ್ಸು ಬಂದು 30, 32, 24 ಆ ಥರ ವಯಸ್ಸು. ಸೊ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಯಶೀಲನ್ MR, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಜಯದೇವ್ ಹಾಸ್ಪಿಟಲ್, ಮೈಸೂರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ತಿಳಿದ ಮಟ್ಟಿಗೆ ನಮಗಿಂತ ಆ್ಯಕ್ಚುಲಿ ನಾವು ಎಲ್ಲ ಕಡೆನೂ ಓಡಾಡ್ತಿರ್ತೀವಿ, ನೀವು ಇದೇ ಫೀಲ್ಡಲ್ಲೇ ತಲ್ಲಿನರಾಗಿರ್ತೀರ. ಸೊ ನಿಮ್ಮ ತಿಳಿದ ಮಟ್ಟಿಗೆ ನಮ್ಮ ಪಕ್ಕದ ಜಿಲ್ಲೆ ಹಾಸನಲ್ಲಿ ಸರ್ ಒಂದು 40 ದಿನದಲ್ಲಿ 20ಕ್ಕೂ ಹೆಚ್ಚು ಹೃದಯಾಘಾತಗಳಾಗಿದೆ, 20ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ. ಸೊ ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಅಂತ ಕೇಳ್ಬೋದು ಸರ್ ತಮ್ಮ ಹತ್ರ? ಸ್ಪೆಸಿಫಿಕ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಯೋಚನೆ ಮಾಡಿದಾಗ ಒಂದೇ ಒಂದು ಕಾರಣ ಅಂತ ಕಂಡು ಬರೋದಿಲ್ಲ. ಇದು ಕ್ಲಸ್ಟರ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದರೆ ರೋಗ ಬರೋದಕ್ಕೆ ಕೆಲವಾರು ಅಂಶಗಳು ಕಾರಣವಾಗ್ತದೆ. ಸೊ ಬದಲಾದ ಕಾಲಘಟ್ಟದಲ್ಲಿ ಈ ಕಾಯಿಲೆಗಳು ಮುಂಚೆ ಥರ 40 ಅಥವಾ 50 ವರ್ಷದ ನಂತರ ಬರುವಂಥದ್ದು ಈಗ ಒಂದು 10 ವರ್ಷ ಮುಂಚಿತವಾಗಿ ಬರುವಂಥದ್ದು ಸಿಚುವೇಶನ್ ಆಗಿದೆ. ಹಾಗಾಗಿ ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಂಬರ್ಸ್ ತುಂಬ ಇನ್ಕ್ರೀಸ್ ಆಗೋ ಥರ ಕಾಣ್ತಾ ಇಲ್ಲ, ಆದರೆ ಕೇಸಸ್ ತುಂಬ ರಿಪೋರ್ಟಿಂಗ್ ಜಾಸ್ತಿ ಆಗಿದೆ. ಹಾಗಾಗಿ ಜನರಲ್ಲಿ ಆತಂಕ ಮೂಡಿದೆ. ಬಟ್ ಕೇಸಸ್ ಯಂಗರ್ ಏಜ್ ಜನ್ರೇಷನ್ ಅಂದರೆ ಚಿಕ್ಕ ವಯಸ್ಸಿನವರಲ್ಲಿ ಬರ್ತಿರೋದು ಡೆಫಿನೆಟ್ಲಿ ನಮಗೂ ಕಂಡು ಬಂದಿದೆ. ಹಲವಾರು ಕಾರಣಗಳು ಅದಕ್ಕೆ ಕಂಡು ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಹಾಸನಲ್ಲಿ ಹೈಲೈಟ್ ಆಗಿರೋದು ಒಂದು ವಿಷಯ. ಹಾಗಾಗಿ ಯಾರೂ ಆತಂಕ ಪಡೋದು ಬೇಡ. ಬಟ್ ಕೆಲವಾರು ಬದಲಾವಣೆಗಳು, ಜೀವನ ಶೈಲಿಯ ಬದಲಾವಣೆಗಳು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಇದನ್ನು ತಡೆಗಟ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಒಂದು 5 ವರ್ಷ 10 ವರ್ಷದಿಂದ ಹಾರ್ಟ್ ಅಟ್ಯಾಕಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂದರೆ ಒಂದು 70 ವರ್ಷ 80 ವರ್ಷ ಅಂತ ಅನ್ಕೊತಿದ್ದು. ಸೊ ಇವಾಗ 25 ವರ್ಷ 30 ವರ್ಷ ಅಂದರೆ ನಿಜಕ್ಕೂ ತುಂಬಾ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಯುವಕರಲ್ಲಿ ಏನೋ ಒಂದು ಜೀವನ ಶೈಲಿ ಯಾವ ರೀತಿ ಚೇಂಜ್ ಮಾಡಿದ್ರೆ ಒಂದು ಉತ್ತಮವಾದ ಒಂದು ಆರೋಗ್ಯನ ಕಾಪಾಡ್ಕೋಬೋದು ಅಂತ ಹೇಳಿ ಸರ್? ಮೊದಲನೇದಾಗಿ ನಾನೀಗ ತಾವೆಲ್ಲ ಗಮನಿಸ್ದಂಗೆ ಸಡನ್ ಕಾರ್ಡಿಯಾಕ್ ಡೆತ್ ಆಗಿರೋದು ಕಂಡು ಬಂದಿದೆ. ಆದರೆ ಅದು ಹಾರ್ಟ್ ಅಟ್ಯಾಕ್ ಅನ್ನೋದು ಎಲ್ಲದರಲ್ಲೂ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ನಮಗೆ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಸಿಗೋದಿಲ್ಲ. ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಹಾರ್ಟ್ ರಿಲೇಟೆಡ್ ಆಗಿ ಸಿಂಪ್ಟಮ್ಸ್ ಬಂದು ವಿತಿನ್ 1 ಅವರಲ್ಲಿ ಅವರು ಡೆತ್ ಆದರೆ ಅದು ಹಾರ್ಟ್ ರಿಲೇಟೆಡ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಂತ ಪ್ರಿಸ್ಯೂಮ್ಡ್ ಸಿಂಪ್ಟಮ್ಸ್ ಬಂದಾಗ 1 ಅವರಲ್ಲಿ ಡೆತ್ ಆದರೆ ಅದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅಂತೀವಿ. ಸೊ ಮೋಸ್ಟ್ ಆಫ್ ದೀಸ್ ಪೇಷಂಟ್ಸ್ ಎಲ್ಲರೂ ಏನಾಗಿದೆ ಕಾರ್ಡಿಯಾಕ್ ಅರೆಸ್ಟಿಂದ, ಸಡನ್ ಕಾರ್ಡಿಯಾಕ್ ಅರೆಸ್ಟಿಂದ ಸಾವನ್ನಪ್ಪಿರ್ತಾರೆ. ಅದು ಹಾರ್ಟ್ ಅಟ್ಯಾಕಿನ ಅನ್ನೋದು ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರೋದಿಲ್ಲ. ಸಾಕಷ್ಟು ಕಾರಣ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊದಲನೇದಾಗಿ ನಾವು ಭಾರತೀಯರು ನಾವೆಲ್ಲರೂ ಸ್ವಲ್ಪ ಹಾರ್ಟ್ ಡಿಸೀಸಸ್ಗೆ ಪ್ರೋನ್ ಆಗಿದ್ದೀವಿ. ಅದು ಬಿಕಾಸ್ ಆಫ್ ಜೆನೆಟಿಕ್ ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ನಮಗೆ ಬಂದಿರುವಂಥ ಆನುವಂಶಿಕ ಕೆಲವು ಕಾರಣಗಳಿಂದ. ಎರಡನೇದಾಗಿ ನಮ್ಮ ಜೀವನ ಶೈಲಿ. ಮುಂಚೆಗೆ ಇವಾಗ ಕಂಪೇರ್ ಮಾಡಿದರೆ ಬದಲಾದ ಆಹಾರ ಶೈಲಿ, ಪ್ರತಿಯೊಂದು ಆಹಾರದಲ್ಲೂ ಕಲಬೆರಕೆ ಅನ್ನೋದು ಎದ್ದು ಕಾಣ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಲ್ಲರಿಗೂ ನಾವು ಸಜೆಸ್ಟ್ ಮಾಡೋದು ಹಣ್ಣು ತರಕಾರಿ ತಿನ್ನಿ ಅಂತ. ಹಣ್ಣು ತರಕಾರಿಗಳಿಗೇ ಕೀಟನಾಶಕ ಸಿಂಪಡಿಸೋದು ಭಾಳ ಹೆಚ್ಚಾಗ್ಬಿಟ್ಟಿದೆ. ಸೊ ಅದನ್ನು ಕಲರಿಂಗ್ ಏಜೆಂಟ್ ಹಾಕುವಂಥದ್ದು ಅಥವಾ ಟೇಸ್ಟಿಂಗ್ ಪೌಡ್ರು ಹಾಕುವಂಥದ್ದು ಅಥವಾ ಹಣ್ಣುಗಳು ಬೇಗ ರೈಪನ್ ಆಗಲಿ ಅಂತ ಅದಕ್ಕೆ ಕೆಮಿಕಲ್ಸ್ ಹಾಕುವಂಥದ್ದು, ಇವೆಲ್ಲವನ್ನು ನಾವು ಗಮನಿಸಿದಾಗ ನಮ್ಮ ದೇಹಕ್ಕೆ ಇದು ಹೆಚ್ಚಾಗಿ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಾವು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಯಾರಿಗಾದ್ರೂ ಅವರ ಸ್ವಂತ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದಿರುವಂಥ ಸಂದರ್ಭ ಇದ್ದರೆ ಅಂಥವರು ಹೆಚ್ಚು ಜಾಗರೂಕವಾಗಿರಬೇಕು. ಅವ್ರು ಯಾವಾಗಲೂ ತಪಾಸಣೆಯನ್ನು ಪ್ರತಿ ವರ್ಷಕ್ಕೆ ಒಂದು ಸಲ ಮಾಡಿಸ್ಕೊಳ್ಳೇಬೇಕು ಮತ್ತು ಕೆಲವು ಪ್ರಿವೆಂಟಿವ್ ಮೆಡಿಕೇಷನ್ಸ್ ತಗೊಳ್ಳಬೇಕು ಅವಶ್ಯಕತೆ ಬರುತ್ತೆ. ಅದು ಜೆನೆಟಿಕ್ ಸಸೆಪ್ಟಬಿಲಿಟಿ. ಅದಲ್ದಿರ ಸಾಮಾನ್ಯವಾಗಿ ಕಾಣುವಂಥ ಇನ್ನೊಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಮ್ಮ ಯಂಗರ್ ಜನ್ರೇಷನಲ್ಲಿ ಸ್ಮೋಕಿಂಗ್ ಅಂದರೆ ಧೂಮಪಾನ. ಅದೊಂಥರ ಅವ್ರಿಗೆ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಒಂದು ಭಾಗ ಆಗಿಬಿಟ್ಟಿದೆ. ಅದರ ತುಂಬಾ ಅಪಾಯಕಾರಿ ಅಂಶ. ಸ್ಮೋಕಿಂಗನ್ನು ಎಲ್ಲರೂ ಖಂಡಿತವಾಗಿ ಬಿಡಲೇಬೇಕು. ಅದು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಬೇರೆ ವ್ಯಸನಗಳು ಅಂದರೆ ಮದ್ಯಪಾನ ಮಾಡುವಂಥದ್ದು ಮತ್ತು ಇತ್ತೀಚೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ನಮ್ಮ ಭಾರತೀಯರಲ್ಲಿ ಕೆಲವು ಇನ್ನೊಂದು ಏನು ಕಂಡು ಬರ್ತದೆ ಅಂದರೆ ನಾವೆಲ್ಲ ಲೀನ್ ಒಬೇಸ್ ಅಂತ ಕರಿತೀವಿ. ನೋಡೋಕೆ ತುಂಬ ದಪ್ಪ ಏನಿರಲ್ಲ, ಆದರೆ ಫ್ಯಾಟ್ ಅಂಶ ಜಾಸ್ತಿ ಇರುವಂಥ ಒಂದು ಲಕ್ಷಣ. ಸೊ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎಕ್ಸಾಕ್ಟ್ಲಿ. ಸೊ ನಾವು ಯಾವಾಗಲೂ ಒತ್ತಡಕ್ಕೊಳಗಾಗಿರೋ ಜೀವನ ನಡೆಸ್ತಾ ಇದ್ದೀವಿ. ಈಗ ನೀವೇ ಗಮನಿಸ್ಬೋದು,
ಟ್ರಾಫಿಕ್ ಮುಂಚೆಗಿದ್ದಕ್ಕೂ ಇವಾಗಿದ್ದಕ್ಕೂ ಡಿಫ್ರೆನ್ಸ್ ಕಾಣ್ತೀವಿ ನಾವು. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ನನ್ನ ಅನಿಸಿಕೆಯಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ. ಸೊ ನಾವು ಅದನ್ನು ನಿಯಂತ್ರಣದಲ್ಲಿ ಇಡೋದ್ರನ್ನ ಗಮನ ಅಷ್ಟು ಹರಿಸ್ತಾ ಇಲ್ಲ ಅಂತ ಅನಿಸ್ತದೆ ನನಗೆ. ಸೊ ಅದರಿಂದ ನಾವೀಗ ಟ್ರಾಫಿಕಲ್ಲಿ ಹೋಗುವಾಗಲೂ ಒತ್ತಡದಲ್ಲಿದ್ದೀವಿ, ಕೆಲಸದಲ್ಲೂ ಒತ್ತಡದಲ್ಲಿದ್ದೀವಿ, ಎಲ್ರಿಗೂ ಅರ್ನ್ ಮಾಡಲೇಬೇಕನ್ನೋ ಒತ್ತಡ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಆ ಒಂದು ಬ್ಯುಸಿನಲ್ಲಿ ನಾವು ನಮ್ಮ ತುಂಬ ಇಂಪಾರ್ಟೆಂಟ್ ಆದ ಜೀವನ ಶೈಲಿಯ ಕ್ರಮಗಳು, ಈಗ ಮೆಡಿಟೇಷನ್ ಆಗಿರ್ಬೋದು, ಯೋಗ ಅಭ್ಯಾಸ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಇದೆಲ್ಲವನ್ನು ಮರಿತಾ ಇದ್ದೀವಿ. ಮತ್ತು ನಾವು ಅರ್ಜೆಂಟ್ ಲೈಫ್ ಸ್ಟೈಲ್ನಲ್ಲಿ ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಮೈಕ್ರೋ ಪ್ಲಾಸ್ಟಿಕ್ಸ್ ಒನ್ ಮೋರ್ ರೀಸನ್. ಯಾಕಂದರೆ ನಮಗೆ ಹೊರಗಡೆ ಹೋಗಿರ್ತೀವಿ, ಅಲ್ಲಿ ಊಟ ತಿನ್ನಲೇಬೇಕಾದ ಅನಿವಾರ್ಯತೆ, ಆದರೆ ಅಲ್ಲಿ ನಮಗೆ ಶುದ್ಧವಾಗಿರೋ ಆಹಾರ, ಕೆಮಿಕಲ್ ಇಲ್ಲದೇ ಇರುವಂಥ ಆಹಾರ ಸಿಗೋದೇ ಕಷ್ಟವಾಗ್ಬಿಟ್ಟಿದೆ. ಜೊತೆಗೆ ನೀರಿನ ಬಾಟ್ಲ್ಗಳು ತಗೋತೀವಿ, ಕೆಮಿಕಲ್ ಮೈಕ್ರೋ ಪ್ಲಾಸ್ಟಿಕ್ ರಿಸ್ಕ್ ಅದರಲ್ಲಿ. ಹಾಗಾಗಿ ಸಾಕಷ್ಟು ಕಾರಣಗಳು ಒಂದೇ ಒಂದು ಪಿನ್ ಪಾಯಿಂಟ್ ಮಾಡೋಕ್ಕಿಂತ ಇಟ್ಸ್ ಎ ಕ್ಲಸ್ಟರ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಅದರಿಂದ ಒನ್ ಆಫ್ ದಿ ರೀಸನ್ ಅಂತ ಹೇಳ್ತೀನಿ ನಾನು. ಸರ್, ನೀವು ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಒನ್ ಆಫ್ ದಿ ಮೇನ್ ರೀಸನ್ ಅಂತ ಹೇಳಿದ್ರಿ. ಈಗಿನ ಯಂಗರ್ ಜನ್ರೇಷನ್ನು ಅದನ್ನ ಯಾವ ರೀತಿ ತಗೊಂತಿದ್ರೆ ಅಂದರೆ, ನಮ್ಮ ತಂದೆನೂ ಕೂಡ ಸ್ಮೋಕ್ ಮಾಡ್ತಿದ್ರು, ನಮ್ಮ ತಾತನೂ ಕೂಡ ಸ್ಮೋಕ್ ಮಾಡ್ತಿದ್ರು, ಡ್ರಿಂಕ್ ಮಾಡ್ತಿದ್ರು. ಅವರು ಮೋರ್ ದೆನ್ 95 years ಇದ್ರು. ನಮ್ಮ ತಂದೆನೂ ಕೂಡ ಸ್ಮೋಕರ್ ಅಂಡ್ ಡ್ರಿಂಕರ್, ಅವರೊಂದು 85ವರೆಗೂ ಇದ್ದಾರೆ. ನಮಗೂ ಏನಾಗಲ್ಲ, ನಾನು ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಅವರಲ್ಲಿ ಒಂದು ಮೂಡ್ ಬಂದಿದೆ ಸರ್. ಅವರಲ್ಲಿ ಆ ಥರ ಒಂದು ಥಾಟ್ ಮೂಡ್ ಬಂದಿದೆ. ಅದಕ್ಕೆ ಏನು ಹೇಳ್ತೀರಾ ಸರ್? ನಾವೇನು ಗಮನಿಸಬೇಕು ಅಂದರೆ, ನಾವು ಒಂದೇ ಮನೇಲಿ ವಾಸಿಸ್ತಿರ್ಬೋದು, ಸ್ವಂತ ಸಂಬಂಧಿಕರೇ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ಆದರೆ ನಮ್ಮ ಫಿಂಗರ್ ಪ್ರಿಂಟ್ ಬೇರೆ ಬೇರೆ, ಅಂದರೆ ನಮ್ಮ ಜೀನ್ಸ್ ಬೇರೆ ಬೇರೆ, ಜೆನೆಟಿಕ್ ಮೇಕಪ್ ಬೇರೆ ಬೇರೆ. ಕೆಲವರಿಗೆ ಆಲ್ಕೋಹಾಲು ಹಿಡಿದೇ ಇರ್ಬೋದು, ಬಿಕಾಸ್ ಅವರಲ್ಲಿ ಕೆಲವು ಎನ್ಸೈಮ್ ಡೆಫಿಷಿಯನ್ಸೀಸ್ ಇರ್ಬೋದು, ಅಂಥವ್ರಿಗೆ ಬೇಗ ಕಾಯಿಲೆಗಳು ಬರುತ್ತೆ. ಸ್ಮೋಕಿಂಗ್ ಮಾತ್ರ ಇಟ್ಸ್ ಎ ಡೆಡ್ಲಿ ರಿಸ್ಕ್ ಫ್ಯಾಕ್ಟರ್ಸ್, ಅದ್ರ ಬಗ್ಗೆ ಡೌಟೇ ಬೇಡ. ಇದುವರೆಗೂ ನಾನು ನನ್ನ 25-26 ವರ್ಷದ ಪ್ರಾಕ್ಟೀಸಲ್ಲಿ ನೋಡೋದಾದರೆ ಸ್ಮೋಕಿಂಗ್ ಮಾಡಿ ಎಸ್ಕೇಪ್ ಆಗಿರೋರು ಇಲ್ಲವೇ ಇಲ್ಲ. ಅದು ಕ್ಯಾನ್ಸರೇ ಮಾಡಬೇಕು ಅಂತಿಲ್ಲ, ಹಾರ್ಟ್ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕು ಮತ್ತು ಸಾಕಷ್ಟು ಲಂಗ್ಸ್ ರಿಲೇಟೆಡ್ ಕಂಡೀಷನ್ಸ್ ಇವೆಲ್ಲ ಬರೋ ಸಾಧ್ಯತೆ ತುಂಬ ಹೈ ಇರುತ್ತೆ. ಹಾಗಾಗಿ ನಾವು ಸ್ಮೋಕಿಂಗ್ ಅನ್ನೋದು ವೆರಿ ಡೆಡ್ಲಿ ರಿಸ್ಕ್ ಫ್ಯಾಕ್ಟರ್ಸ್, ಅದನ್ನು ಸ್ಟಾಪ್ ಮಾಡಲೇಬೇಕು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಡ್ರಿಂಕಿಂಗ್ ವಿಚಾರಕ್ಕೆ ಬಂದಾಗ, ಕೆಲವರು ಅಭ್ಯಾಸ ಇರುವಂಥವ್ರು ಅಥವಾ ವೆಸ್ಟರ್ನರ್ಸ್ಗೆ 2 ಡ್ರಿಂಕ್ಸ್ ಒಳಗಡೆ ಇದ್ದಾಗ ಅವರು ತುಂಬ ಅಷ್ಟೊಂದು ಅವ್ರಿಗೆ ತೊಂದರೆ ಆಗದೇ ಇರ್ಬೋದು. ಆದರೆ ಯಾರಿಗೆ ಇನ್ಹೆರೆಂಟಾಗಿ ಕಾಯಿಲೆಗಳಿರುತ್ತೋ, ಲಿವರ್ ಪ್ರಾಬ್ಲಮ್ ಇರುತ್ತೋ, ಗ್ಯಾಸ್ಟ್ರೈಟಿಸ್ ಇರುತ್ತೋ, ಅಥವಾ ಯಾರಿಗೆ ಎನ್ಸೈಮ್ ಡಿಫಿಷಿಯನ್ಸಿ ಯಾವ ಪರ್ಟಿಕ್ಯುಲರ್ ಟ್ರೆಂಡ್ ಇರುತ್ತೋ ಅಂಥವರಲ್ಲಿ ಇದು ಕೂಡ ತೊಂದರೆ ಕಂಡು ಬರುತ್ತೆ. ಯಾಕಂದರೆ ನಮ್ಮ ಡ್ರಿಂಕ್ಸ್ ನಮ್ಮ ಸೊಸೈಟಿಲಿ ಹೇಗೆ ಅಂದರೆ ಅವ್ರು ಕಂಟ್ರೋಲೇ ಇಟ್ಕೊಳ್ಳೋದಿಲ್ಲ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಕಾಸಿಂಗ್ ಡಿಸೀಸಸ್. ಹಾಗಾಗಿ ನಾವು ಇಂಥ ವ್ಯಸನಗಳಿಂದ ನಮ್ಮ ಯಂಗರ್ ಜನ್ರೇಷನ್ನ ಆಚೆ ತರಬೇಕು ಮತ್ತು ಒಂದು ಹೆಲ್ತಿ ಹ್ಯಾಬಿಟ್ಸನ್ನು ಬೆಳೆಸೋದ್ರಲ್ಲಿ ನಾವು ಜಾಗ್ರತೆ ವಹಿಸಬೇಕು. ಅವರು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಅವರು ನಮ್ಮ ತಂದೆ ನಮ್ಮ ತಾತ ತಿಂದಿದ್ದಂಥ ಆಹಾರ ನಾವು ತಿಂತಾ ಇಲ್ಲ. ಯಾಕೆಂದ್ರೆ ನೀವು ಅವಾಗಲೇ ಹೇಳಿದ್ರಿ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಕಲರಿಂಗ್ ಯೂಸ್ ಮಾಡ್ತಾರೆ. ಸೊ ಅವ್ರು ಹೆಲ್ತಿ ಫುಡ್ ತಿಂದಂಥ ಫುಡ್ ನಾವು ಈ ಜನರೇಷನ್ ತಿನ್ನೋಕ್ಕಾಗಲ್ಲ. ಸೊ ಅವ್ರ ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡಂಗಿಲ್ಲ. ಎಕ್ಸಾಕ್ಟ್ಲಿ. ಸರ್, ಈಗ ಯಂಗರ್ ಜನರೇಷನ್ ಅಲ್ಲಿ ಒಂದು ಭಯ ಕಾಡ್ತಿದೆ. ಯಾಕೆಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಅಪ್ಪು ಸರ್ ಒಂದು ಸಾವು ನಿಜವಲ್ಲೂ ಕಣ್ಣಲ್ಲಿ ನಮ್ಗೆ ಈಗಲೂ ನೀರು ಬರುತ್ತೆ. ಯಾಕೆಂದ್ರೆ ನಾವು ಫ್ಯಾನ್ ಅವರು. ಫ್ಯಾನ್ ಅನ್ನೋದಕ್ಕಿಂತ ಒಂದು ವಿಚಾರ ಕೇಳ್ಪಟ್ಟಾಗೆ ಅವರು ಜಿಮ್ ಮಾಡಿ ಅಷ್ಟೆಲ್ಲ ಒಂದು ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರು. ಅವ್ರಿಗೊಂದು ಕಾರ್ಡಿಯಕ್ ಅರೆಸ್ಟ್ ಅನ್ನೋದಾಯಿತು, ಕಾರ್ಡಿಯಕ್ ಇಂದ ಡೆತ್ ಆದ್ರು. ಸೊ ಈ ಯಂಗರ್ ಜನರೇಷನ್ಗೆ ಜಿಮ್ಗೂ ಮತ್ತೆ ಕಾರ್ಡಿಯಕ್ ಅರೆಸ್ಟ್ಗೂ ಏನೋ ಸಂಬಂಧ ಇದೆಯಾ ಸರ್? ಹೌದು. ನಾವು ಜಿಮ್ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರೂ ಅವರ ಹಾರ್ಟನ್ನು ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ಳೇಬೇಕು. ಕೆಲವಾರು ಹೃದಯ ಸಂಬಂಧಿ ಕಾಯಿಲೆಗಳು ಸೈಲೆಂಟ್ ಆಗಿರುತ್ತೆ, ಅಂದರೆ ಅದಕ್ಕೆ ಇನ್ನೂ ಯಾವುದೇ ಸಿಂಪ್ಟಮ್ಸ್ ಬಂದಿರಲ್ಲ, ನೋಡಲಿಕ್ಕೆ ವ್ಯಕ್ತಿ ನಾರ್ಮಲಾಗೇ ಕಾಣ್ತಾರೆ. ಆದರೆ ಅವ್ರನ್ನ ಹಾರ್ಟನ್ನು ಪರೀಕ್ಷೆ ಮಾಡಿಸಿ ನೋಡಿದಾಗ ಕೆಲವಾರು ಕಾಯಿಲೆಗಳು ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗುವಂಥ ಮುನ್ಸೂಚನೆ ಅವರಲ್ಲಿರುತ್ತೆ. ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ, ಅಂದರೆ ಹಾರ್ಟ್ ಮಸಲ್ ದಪ್ಪ ಆಗೋಗಿರುತ್ತೆ ಅವ್ರಿಗೆ ಆಲ್ರೆಡಿ. ಅದು ರಕ್ತ ಆಚೆ ಚಲನೆ ಆಗೋ ಜಾಗದಲ್ಲಿ ಡೈನಾಮಿಕ್ ಔಟ್ಫ್ಲೋ ಅಬ್ಸ್ಟ್ರಕ್ಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಎರಡನೇದು, ಕೆಲವಾರು ಹೃದಯ ಬಡಿತ ವೇರಿಯೇಷನ್ ಮಾಡುವಂಥ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತ ಕರಿತೀವಿ, ಅಥವಾ ARVD ಅಂತ ಕರಿತೀವಿ, ಬ್ರುಗಡಾ ಸಿಂಡ್ರೋಮ್, ಕ್ಯಾಟಕೊಲೊಜಿಮಿಕ್ ಪಾಲಿಮಾರ್ಫಿಕ್ VT, ಈ ಥರ ಸಾಕಷ್ಟು ಕಂಡೀಷನ್ಸ್ನ ನಾವೊಂದು ECG, ಒಂದು ಎಕೋ ಟೆಸ್ಟು, ಅಥವಾ ಹಾರ್ಟ್ದ ಕರೋನರಿ ರಕ್ತನಾಳಗಳಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅನ್ನೋದನ್ನ ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ಕಂಡುಹಿಡ್ಕೊಂಡ್ಬಿಟ್ರೆ ಮೆಜಾರಿಟಿ ಆಫ್ ದ ಈ ಥರ ಕಂಡೀಷನ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರತಿಯೊಬ್ಬರೂ ವ್ಯಾಯಾಮ ಮಾಡುವಾಗ ಅಥವಾ ಎಕ್ಸಸೈಸ್ ಮಾಡುವಾಗ ಗ್ರ್ಯಾಜುವಲಾಗಿ ಹೋಗಬೇಕು, ಒಂದು ಲಿಮಿಟ್ ಸೆಟ್ ಮಾಡ್ಕೋಬೇಕು. ತುಂಬ ಅಗ್ರೆಸಿವ್ ಆಗಿ ಒಂದೇ ದಿವಸ ಮಾಡೋಕ್ಕೆ ಹೋಗ್ತೀನಿ ಅನ್ನೋದು ದೇಹಕ್ಕೆ ಅದು ಹೊಂದದೇ ಇರ್ಬೋದು. ಹಾಗಾಗಿ ಅವ್ರವ್ರ ಲಿಮಿಟೇಷನ್ ಅವ್ರು ಕಂಡುಹಿಡ್ಕೊಂಡು ಏರೋಬಿಕ್ ಎಕ್ಸಸೈಸಸ್ ಅಂತ ಏನು ಕರಿತೀವಿ ಅಂಥದನ್ನು ಮಾಡಿ ಕಾರ್ಡಿಯೋ ಮಾಡಿದಾಗ ಅವ್ರದ್ದು ಎಂಡ್ಯೂರೆನ್ಸ್ ಕೆಪಾಸಿಟಿ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಅವ್ರಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ. ಬಟ್ ಅತಿ ಹೆಚ್ಚಾಗಿ ಮಾಡೋದು ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಆಗುತ್ತೆ.
ಅಂದ್ರೆ ಎಷ್ಟು ವರ್ಷ ಮೇಲ್ಪಟ್ಟಿಗೆ ನೀವು ಹೇಳಿದ್ರಿ ಕೆಲವು ಟೆಸ್ಟ್ ECG ಆಗಿರ್ಬೋದು, ಎಷ್ಟು ವರ್ಷ ಮೇಲ್ಪಟ್ಟು ಅವ್ರಿಗೆ ಟೆಸ್ಟ್ಗಳನ್ನ ಮಾಡಿಸ್ಬೋದು ಸರ್? ಜನರಲ್ ಆಗಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಾದರೆ ಒಂದು ಎಕೋ ಸ್ಕ್ಯಾನಿಂಗ್ ಬೇಕಾಗ್ತದೆ. ಯಾಕಂದರೆ ಅವರಲ್ಲಿ ಕಂಡುಬರೋ ಸಾಮಾನ್ಯವಾದ ಕಾರಣಗಳು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹುಟ್ಟಿದಾಗಲೇ ಬಂದಿರುವಂಥ ಕೆಲವು ಕಾಯಿಲೆಗಳು, ಅದು ಪತ್ತೆ ಆಗದೆ ಇರ್ಬೋದು ಕೆಲವರಿಗೆ. ಫಾರ್ ಎಕ್ಸಾಂಪಲ್ ಹಾರ್ಟಲ್ಲಿ ಸಣ್ಣ ಹೋಲ್ ಇರ್ಬೋದು, ಇಂಥ ಕಂಡೀಷನ್ಸು. ಇನ್ನು ವಯಸ್ಕರಲ್ಲಿ ಬರುವಂಥದ್ದು ಕಂಡೀಷನ್ಸ್ಗೆ ECG ಮತ್ತು ಎಕೋ. ಅದು ನಾರ್ಮಲ್ ಇದ್ದವ್ರಿಗೆ ಈವನ್ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಟ್ರೆಡ್ಮಿಲ್ ಟೆಸ್ಟಿಂಗ್, ಇದನ್ನು ಮಾಡಿಸ್ಬೋದು. ಸಾಧಾರಣವಾಗಿ ಈಗ 20ರಿಂದ 30 ವರ್ಷದವರೆಗೂ ಇತ್ತೀಚೆಗೆ ಮಾಡೋದು ಉತ್ತಮನೇ ಅಂತ ಹೇಳ್ಬೋದು. ಮುಂಚೆ ನಾವು ಅಷ್ಟು ಚಿಕ್ಕ ವಯಸ್ಸಿನವರಿಗೆ ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೆಲವು ಕಾಯಿಲೆಗಳು ಸಂಭವಿಸ್ತಾ ಇರೋದ್ರಿಂದ ನಾವು ಆ ವಯಸ್ಸಿನಲ್ಲೂ ಅದನ್ನು ಚೆಕ್ ಮಾಡಿ ಆಮೇಲೆ ಅವರು ತಮ್ಮ ಎಕ್ಸಸೈಸ್ ರೆಜಿಮನ್ ಸ್ಟಾರ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ರೆಗ್ಯುಲರ್ ವಾಕಿಂಗ್ ಡೆಫಿನೆಟ್ಲಿ ಒಳ್ಳೆಯದು, ಅದರಿಂದ ಯಾವುದೇ ಥರ ಹಾರ್ಮ್ ಇರಲ್ಲ. ಆದರೆ ಇಂಟೆನ್ಸ್ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಅಥವಾ ವೆಯ್ಟ್ ಲಿಫ್ಟಿಂಗ್ ಅಂಥದ್ದು ಹೆವಿ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಅವ್ರು ತಮ್ಮ ಹೃದಯ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಜಿಮ್ ಅಥವಾ ಹೆವಿ ಎಕ್ಸಸೈಸ್ ಸರ್, ಇದನ್ನ ಮಾಡಿ ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಬೋತ್ ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ನೈಟು ಸಂಜೆ ನಾನು ಒಂದು ಪಾರ್ಟಿ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಸ್ಮೋಕ್ ಮಾಡ್ತೀನಿ, ತಿರ್ಪು ನಾವು ಒಂದು ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ, ಹೆವಿ ಎಕ್ಸಸೈಸ್ ಮಾಡ್ತೀನಿ, ಇದರಿಂದ ಏನೋ ನಾವು ಪರಿಣಾಮಗಳಾಗುತ್ತೆ ಸರ್? ಕಾರ್ಡಿಯಾಕ್ ಅರೆಸ್ಟ್ಗೆ ನಾವು ಒಂದು ಎಫೆಕ್ಟ್ ಬೀಳುತ್ತಾ? ಖಂಡಿತ. ಅದು ಹಿಂದಿನ ದಿವಸ ಅಂತ ಅಲ್ಲದೆ ಇದ್ರೂ ಯಾವಾಗ ಮಾಡಿದ್ರು ಅದು ಅಪಾಯಕಾರಿನೇ. ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ಅದು ಎಕ್ಸಾಜರ್ಬೇಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕೆಲವು ಸ್ಮೋಕಿಂಗ್ ಕಂಡೀಷನ್ಸಲ್ಲಿ ಹೃದಯದ ರಕ್ತನಾಳ ಸಂಕುಚಿತವಾಗ್ಬೋದು, ಅಥವಾ ಅದೊಂದು ಹೈಪರ್ ಕೋಆಗುಲಬಲ್ ಸ್ಟೇಟ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೋದು. ಪ್ಲೇಟ್ಲೆಟ್ ಆ್ಯಕ್ಟಿವಿಟಿನ ಅದು ಆಲ್ಟರ್ ಮಾಡ್ಬೋದು. ಹಾಗಾಗಿ ನಾವು ಈ ವ್ಯಸನಗಳಿಗೆ ತುತ್ತಾಗೋದು ಯಾರೇ ಇರಲಿ, ಅದನ್ನು ಇನ್ ದ ನೇಮ್ ಆಫ್ ಯಾವುದೇ ಥರ ಪಾರ್ಟಿಯನ್ನು ಏನೇ ಹೆಸರಲ್ಲಿ ಕರೆದ್ರೂ ಕೂಡ ಅದು ಹಾನಿಕಾರಕವೇ ದೇಹಕ್ಕೆ. ಹಾಗಾಗಿ ಅಂಥದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಸ್ಮೋಕಿಂಗ್ ಖಂಡಿತವಾಗಿ ಪ್ರತಿಯೊಬ್ಬರು ಬಿಡಲೇಬೇಕು. ಸ್ಮೋಕಿಂಗ್ ಪದೇ ಪದೇ ಒತ್ತಿ ಹೇಳ್ತಿದ್ದೀರಾ, ಸ್ಮೋಕಿಂಗಿಂದ 100% ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಹೃದಯಕ್ಕೆ ಹಾನಿಕಾರ ಇದ್ದೇ ಇದೆ. ಖಂಡಿತ ಖಂಡಿತ. ಎಸ್ಪೆಷಲಿ ಸರ್, ಈಗ ಕಾರ್ಡಿಯಾಕ್ ಅರೆಸ್ಟ್ ಈ ನಾರ್ಮಲ್ ಪರ್ಸನ್ಸ್ಗೂ ಆಗುತ್ತೆ, ಡಯಾಬಿಟಿಕ್ ಪರ್ಸನ್ಸ್ಗೂ ಆಗುತ್ತೆ, BP ಪರ್ಸನ್ಸ್ಗೂ ಆಗುತ್ತೆ. ಸೊ ಈ ಡಯಾಬಿಟಿಕ್ ಪರ್ಸನ್ಸ್ ಅಥವಾ ಬ್ಲಡ್ ಪ್ರೆಷರ್ BP ಇರುವಂಥ ಪೇಷಂಟ್ಸ್ಗಳು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು? ಹೌದು, ಪ್ರತಿಯೊಬ್ಬರು ಇತ್ತೀಚಿನ ದಿನದಲ್ಲಿ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಎಲ್ಲರೂ ಒಂದ್ಸಲ ವರ್ಷಕ್ಕೊಮ್ಮೆ ಒಂದು ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಅವ್ರ BP ಎಷ್ಟಿದೆ. ನಾರ್ಮಲ್ ಆಗಿ ಅಡಲ್ಟ್ಸ್ ಅಂದರೆ ವಯಸ್ಕರಲ್ಲಿ 18 ವರ್ಷದ ಮೇಲ್ಪಟ್ಟವ್ರಿಗೆ BP 130/80 ಒಳಗೆ ಇರಬೇಕು. ನಾರ್ಮಲ್ ಅಂದರೆ 120/80. ಸೊ ಸಿಸ್ಟಾಲಿಕ್ 120, ಡಯಾಸ್ಟಾಲಿಕ್ 80 ಅಷ್ಟಿದ್ರೆ ಅದನ್ನು ಒಂಥರ ಆಪ್ಟಿಮಲ್ ಬ್ಲಡ್ ಪ್ರೆಷರ್ ಅಂತೀವಿ. ಅಪ್ ಟು 130 ಮತ್ತು 80 ತನಕನೂ ಅಂಥದ್ದೇನು ಪ್ರಾಬ್ಲಮ್ ಬರೋದಿಲ್ಲ, ಅವ್ರಿಗೆ ಯಾವ ಮೆಡಿಸಿನ್ಸು ಬೇಕಿರಲ್ಲ. ಅದೇ ಶುಗರ್ ವಿಚಾರಕ್ಕೆ ಬಂದರೆ ಅವರು ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮತ್ತು HbA1c ಅಂತ. ಸೊ HbA1c ಅನ್ನೋದು 3 ಮಂತ್ಸಲ್ಲಿ ಶುಗರ್ ಹೇಗಿದೆ ಅಂತ ತಿಳಿಸುತ್ತೆ. 6.5ಕ್ಕಿಂತ ಜಾಸ್ತಿ ಹೋದರೆ ನಾವು ಅದನ್ನು ಡಯಾಬಿಟಿಸ್ ಅಂತ ಕರಿತೀವಿ. ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ಗೆ ಬಂದಾಗ 126ಕ್ಕಿಂತ ಜಾಸ್ತಿ ಆದರೆ, ಪೋಸ್ಟ್ ಪ್ರಾಂಡಿಯಲ್ ಊಟ ಆದ 2 ಗಂಟೆಗಳ ನಂತರ ಚೆಕ್ ಮಾಡಿದಾಗ 200ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಹಂಗೆ ಪರೀಕ್ಷೆ ಮಾಡಿದಾಗ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಇರುತ್ತೆ, ಅಂದರೆ ಫಾಸ್ಟಿಂಗ್ ನಾರ್ಮಲ್ ಇರ್ಬೋದು, ಪೋಸ್ಟ್ ಪ್ರಾಂಡಿಯಲ್ ಜಾಸ್ತಿ. ಇನ್ನು ಕೆಲವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾದಾಗ ಫಾಸ್ಟಿಂಗ್ ಕೂಡ ಸ್ವಲ್ಪ ಎಲಿವೇಟ್ ಆಗಿ ಪೋಸ್ಟ್ ಪ್ರಾಂಡಿಯಲ್ ಆಲ್ಮೋಸ್ಟ್ ನಾರ್ಮಲ್ ಇರ್ಬೋದು. ಇಂಥ ಅರ್ಲಿ ಸ್ಟೇಜಲ್ಲಿ ನಾವು ಪತ್ತೆ ಹಚ್ಚಿದಾಗ ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸಜೆಸ್ಟ್ ಮಾಡಿ ಅದರಿಂದನೇ ನಾವು ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರಿಗೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಮತ್ತು ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಒಬೇಸಿಟಿ ಇರುತ್ತೆ ಮೋಸ್ಟ್ ಆಫನ್. ಸೊ ನಾವು ಅವಾಗ ಅವ್ರಿಗೆ ವೆಯ್ಟ್ ರಿಡಕ್ಷನ್ನ ಅಡ್ವೈಸ್ ಮಾಡಿ, ಮಸಲ್ ಬಿಲ್ಡಪ್ ಮಾಡಲಿಕ್ಕೆ ಅವ್ರಿಗೆ ಎಕ್ಸಸೈಸಸ್ ಬಗ್ಗೆ ಹೇಳಿಕೊಟ್ಟು ಡಯಟ್ ಕಂಟ್ರೋಲ್ ಮಾಡಿಸಿದಾಗ ಸುಮಾರು ಜನ ಡಯಾಬಿಟಿಸ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಲಡ್ ಪ್ರೆಷರ್ನ ಮನೆಯಲ್ಲೇ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗೆಲ್ಲ ಆಟೋಮ್ಯಾಟಿಕ್ ಮೆಷಿನ್ಸ್ ಇದೆ, ಆಸಿಲೋಮೆಟ್ರಿಕ್ ಮೆಥಡನ್ನು ಇದರಲ್ಲಿ ಚೆಕ್ ಮಾಡುತ್ತೆ. ಪ್ರತಿಯೊಬ್ಬರು ಸಿಂಪಲ್ ಟೆಕ್ನಿಕ್, ಅದೇನು ದೊಡ್ಡ ಇದಲ್ಲ. ಈಗ ನಾರ್ಮಲ್ ಆಗಿ ನಾವು ರಿಲ್ಯಾಕ್ಸ್ ಆಗಿದ್ದಂಥ ಸಿಚುವೇಶನ್ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಫಸ್ಟ್ಗೆ ಮುಂಚಿತವಾಗಿ ಬ್ಲಾಡರ್ ಖಾಲಿಯಾಗಿ ಅಂದರೆ ಯೂರಿನ್ ಮಾಡಿ ಪಾಸ್ ಮಾಡಿ ಬಂದು ನಂತರ ಕಾಫಿ ಟೀ ಕುಡಿದು ಇಮಿಡಿಯೇಟಾಗಿ ಚೆಕ್ ಮಾಡಬಾರ್ದು, ಅದು ಆಲ್ಟರ್ ಮಾಡುತ್ತೆ. ಸೊ ಅಟ್ಲೀಸ್ಟ್ 1 hour 2 hours ಗ್ಯಾಪ್ ಇರಬೇಕು. ನಂತರ ನಾವು ಸಮಾಧಾನವಾಗಿ ಕೂತ್ಕೊಂಡು ಬ್ಯಾಕ್ ಸಪೋರ್ಟ್ ಇರುವಂಥ ಚೇರ್ ಇರಬೇಕು, ಪಾದವನ್ನು ನಾವು ನೆಲಕ್ಕೆ ಸ್ಪರ್ಶಿಸಿರಬೇಕು, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋಬಾರ್ದು. ಈ ಥರ ಆರಾಮಾಗಿ ಕೂತ್ಕೊಂಡು ನಮ್ಮ ಕೈನ ಹಾರ್ಟ್ ಲೆವೆಲಲ್ಲಿ ಇಟ್ಕೊಂಡು, ಈಗ ಡೈನಿಂಗ್ ಟೇಬಲ್ ಚೇರ್ ಇದ್ದರೆ ಬೆಟರ್, ಅದು ನಮ್ಮ ಎತ್ತರಕ್ಕೆ ಬರುತ್ತೆ. ಹಾರ್ಟ್ ಲೆವೆಲಲ್ಲಿ ಇಟ್ಕೊಂಡು ಕಫ್ ಹಾಕ್ಬಿಟ್ಟು ಆಟೋಮೆಟಿಕ್ ಮಷಿನಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಅದು ರೆಕಾರ್ಡ್ ಮಾಡಿ 3 ಆ್ಯಾವ್ರೇಜ್ ರೆಕಾರ್ಡಿಂಗ್ಸ್ ಕೊಡುತ್ತೆ. ಸೊ ಅವಾಗ ಅದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೋದು. ಸೊ ಆ್ಯಾವ್ರೇಜಾಗಿ ನಮ್ಮದು ಬ್ಲಡ್ ಪ್ರೆಷರ್ ಎಷ್ಟಿದೆ ಅನ್ನೋದನ್ನು ಒಂದು ನಮಗೆ ತಿಳಿಸುತ್ತೆ. ಅದು ಹೀಗೆ ಮನೆಯಲ್ಲೇ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಏನಾದರೂ ಮೈನ್ಯೂಟ್ ಚೇಂಜಸ್ ಬಂದ ತಕ್ಷಣ ನೀವು ಡಯಟಲ್ಲಿ ಚೇಂಜ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ತಿನ್ನೋದು ಅವಾಯ್ಡ್ ಮಾಡೋದು ಅಥವಾ ಸ್ವೀಟ್ಸ್ ಅವಾಯ್ಡ್ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಕೆಲವಾರು ಸಿಚುವೇಶನ್ಸಲ್ಲಿ ನಾವು ಕಾಯಿಲೆ ಬರದಿರಂಗೆ ತಡೆಗಟ್ಬೋದು. ಈಗ ಸರ್, ಯಂಗರ್ ಜನ್ರೇಷನ್ನು ಪ್ಲಸ್ ಮಾಮೂಲಿ ಪ್ರತಿಯೊಬ್ಬರಿಗೂ ಒಂದು ಕಾಮನ್ ಕ್ವಶನ್ ಈ ಕಡೆ BP ಚೆಕ್ ಮಾಡಿಸ್ತಾರೆ. ನೀವು BP ಇದೆ ಅಂದ್ಬಿಟ್ಟು ಒಂದು ಆಮ್ಲೋಕೈಂಡ್ ಸಮಥಿಂಗ್ ಯಾವುದೋ ಒಂದು ಟ್ಯಾಬ್ಲೆಟ್ನ ನೀವು ಪ್ರಿಸ್ಕ್ರೈಬ್ ಮಾಡ್ಕೊಡ್ತೀರಿ.
ಅವರು ಒಂದು 2 months 3 months ತಗೊಂತಾರೆ, ಆಮೇಲೆ ಒಂದು 2 ಸಲ ಚೆಕ್ ಮಾಡ್ತಾರೆ, ನಾರ್ಮಲ್ ಆಯಿತು ಅಂತ ಅದನ್ನ ಕ್ವಿಟ್ ಮಾಡ್ತಾರೆ. ಆ ಕ್ವಿಟ್ ಮಾಡೋದು ಒಳ್ಳೇದೋ ಅಥವಾ ತಮ್ಮ ಹತ್ರ ಬಂದು ಸಜೆಷನ್ ತಗೊಂಡು ಕ್ವಿಟ್ ಮಾಡಬೇಕು ಅಥವಾ ಕಂಟಿನ್ಯೂ ಮಾಡಬೇಕು? ಸೊ ಬಿ ಪಿ ವಿಚಾರಕ್ಕೆ ಬಂದರೆ ನಾವು ಯಾವಾಗಲೂ ತಿಳ್ಕೊಬೇಕು ಅದು ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ನ ಅಥವಾ ಸೆಕೆಂಡ್ರಿ ಹೈಪರ್ ಟೆನ್ಷನ್ನ. ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂದರೆ ಅದಕ್ಕೆ ಒಂದೇ ಒಂದು ನಿರ್ದಿಷ್ಟ ಕಾರಣ ಇರೋದಿಲ್ಲ, ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಅಂತೀವಿ. ಅದರಲ್ಲಿ ರೆನಿನ್, ಆಂಜಿಯೋಟೆನ್ಸಿನ್, ಆಲ್ಡೋಸ್ಟಿರಾನ್ ಸಿಸ್ಟಮ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪೆರಿಫರಲ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್, ಸಾಕಷ್ಟು ಕಾರಣಗಳು ಕೂಡಿ ಬಿ ಪಿ ಬಂದಿರುತ್ತೆ. ಅದು ಯಾವಾಗಲೂ ಕಂಟ್ರೋಲಬಲ್ ಡಿಸೀಸ್ ಅಷ್ಟೇ, ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಅವರು ಯಾವಾಗಲೂ ಮೆಡಿಸಿನ್ ತಗೊಳ್ಳೇಬೇಕಾಗ್ತದೆ. ಅದೇ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂದರೆ ಒಂದು ನಿರ್ದಿಷ್ಟ ಕಾರಣ ಇರುತ್ತೆ. ಸಿಂಪಲಾಗಿ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು, ಕುಶಿಂಗ್ ಸಿಂಡ್ರೋಮ್ ಅಂತ, ಪ್ರೈಮರಿ ಆಲ್ಡೋಸ್ಟಿರೋನಿಸಮ್, ಕೋಆಕ್ಟೇಷನ್ ಆಫ್ ಅಯೋಟಾ, ಸಾಕಷ್ಟು ಅಥವಾ ಫಿಯೋಕ್ರೋಮೋಸೈಟೋಮ, ಈ ಥರ ಸಾಕಷ್ಟು ಕಾಯಿಲೆಗಳನ್ನು ಕಂಡು ಬಂದಾಗ ಅದನ್ನು ನಾವು ಟ್ರೀಟ್ ಮಾಡಿದಾಗ ಅಥವಾ ರೀನಲ್ ಆರ್ಟರಿ ಸ್ಟೆನೋಸಿಸ್ ಇಂಥದನ್ನು ಅವರು ಔಷಧಿ ಇಲ್ಲದೇ ಕೂಡ ಬಿ ಪಿ ಕಂಟ್ರೋಲ್ ಮಾಡುವಂಥ ಚಾನ್ಸ್ ಇರುತ್ತೆ. ಅದನ್ನು ಕ್ಯೂರಬಲ್ ಡಿಸೀಸಸ್ ಅಂತ ಕರಿತೀವಿ. ಅದು ಸೆಕೆಂಡ್ರಿ ಹೈಪರ್ ಟೆನ್ಷನ್. ಸೊ ನಾರ್ಮಲಾಗಿ ಕಾಣುವಂಥ ನಾವು ಜನರಲ್ ಪಾಪ್ಯುಲೇಷನ್ ನೋಡೋದೆಲ್ಲ ಎಸೆನ್ಷಿಯಲ್ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್. ಅಂಥದಕ್ಕೆ ಮಾತ್ರ ನಿಲ್ಲಿಸಬಾರ್ದು. ಅವ್ರು ಬಿ ಪಿ ಕಡಿಮೆ ಆದಾಗ ಡೋಸ್ ಕಮ್ಮಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಯಾವಾಗ ರಿವರ್ಸ್ ಆಗೋಕ್ಕೆ ಚಾನ್ಸ್ ಇದೆ ಅಂದರೆ ಕೆಲವು ಸಿಚುವೇಷನಲ್ಲಿ ಓನ್ಲಿ ಸ್ಟ್ರೆಸ್ಸಿಂದ ಅವರು ಎಕ್ಸಾಜರ್ಬೇಟ್ ಆಗಿರುತ್ತೆ, ಅಥವಾ ಅವ್ರ ಒಬೇಸಿಟಿ, ಸ್ಟ್ರೆಸ್ ಇಂಥ ಸಿಚುವೇಷನಿಂದ ಅಂಥವ್ರಿಗೆ ಅದನ್ನು ರಿವರ್ಸ್ ಮಾಡಿದಾಗ ಕೆಲವರಿಗೆ ನಾರ್ಮಲ್ ಆಗ್ಬೋದು. ದಟ್ಸ್ ಓನ್ಲಿ ಇನ್ ದ ಅರ್ಲಿ ಸ್ಟೇಜ್ ಮಾತ್ರ. ಬಟ್ ಎಸ್ಟಾಬ್ಲಿಷ್ಡ್ ಬಿ ಪಿ ಇರುವಂಥವ್ರು ಬಿ ಪಿ ಮಾತ್ರೆ ತೊಗೊಂಡ್ಮೇಲೆ ಬಿ ಪಿ ಆಲ್ಮೋಸ್ಟ್ ನಾರ್ಮಲ್ ಆಗಲೇಬೇಕು. ನಾರ್ಮಲ್ ಇದೆ ಅಂತ ನಿಲ್ಲಿಸೋದು ತಪ್ಪಾಗುತ್ತೆ. ಯಾಕೆ ನೆಕ್ಸ್ಟ್ ಚೆಕ್ ಮಾಡಿದಾಗ ಮತ್ತೆ ಅದು ಎಲಿವೇಟ್ ಆಗಿರೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸರ್, ಈಗ ಯಂಗರ್ ಜನರೇಷನ್ಲಿ ಬ್ಲಡ್ ಡೊನೇಷನ್ ಅಂದರೆ ಬ್ಲಡ್ ಡೊನೇಟ್ ಮಾಡೋದು ಇಸ್ ಗುಡ್ ಆರ್ ಬ್ಯಾಡ್? ಅದರಿಂದ ಏನಾದ್ರು ತೊಂದರೆ ಆಗುತ್ತಾ? ಕಾರ್ಡಿಯಕ್ ಅರೆಸ್ಟ್ ಅಥವಾ ಹಾರ್ಟ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಥವಾ ಆಗಲ್ವಾ? ಡೆಫಿನೆಟಾಗಿ ಬ್ಲಡ್ ಡೊನೇಷನ್ ಒಳ್ಳೆಯದು. ನೀವು ಒಂದು ರಕ್ತದಾನ ಮಾಡಿದರೆ 3 ಜೀವಗಳನ್ನ ಕಾಪಾಡ್ತಾ ಇರ್ತೀರ. ಒಂದು ಅದರಲ್ಲಿ ಕೆಂಪು ರಕ್ತ ಕಣನ ಒಬ್ಬರಿಗೆ ಕೊಡ್ತಾರೆ, ಮತ್ತು ಪ್ಲೇಟ್ಲೆಟ್ಸನ್ನು ಸಪ್ರೇಟಾಗಿ ಕೊಡ್ತಾರೆ. ಸೊ ಈ ಥರ ಆಮೇಲೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತೆಲ್ಲ ಸಪ್ರೇಟ್ ಮಾಡಿ ಕ್ಲಾಟಿಂಗ್ ಫ್ಯಾಕ್ಟರ್ ಡಿಫಿಷಿಯನ್ಸಿ ಇರೋರಿಗೆ ಕೊಡ್ತಾರೆ. ಹಾಗಾಗಿ ಬ್ಲಡ್ ಡೊನೇಷನ್ ಮಾಡೋದು ಉತ್ತಮ. ನೀವು ಬ್ಲಡ್ ಡೊನೇಷನ್ ಮಾಡಲಿಲ್ಲ ಅಂದ್ರೂ 3 ತಿಂಗಳಿಗೊಮ್ಮೆ ಆ ಸೆಲ್ಸ್ ಎಲ್ಲ ಸತ್ತು ಹೊಸದಾಗಿ ಮತ್ತೆ ಸೆಲ್ಗಳು ಹುಟ್ಟುತ್ತೆ. ಹಾಗಾಗಿ ಅದನ್ನು ಹಾಗೆ ವೇಸ್ಟ್ ಮಾಡೋ ಬದಲು ನಾವು ಇನ್ನೊಬ್ರಿಗೆ ಡೊನೇಟ್ ಮಾಡಿದಾಗ ಎಮರ್ಜೆನ್ಸಿಲಿರುವಂಥ ಪೇಷಂಟ್ಸ್ಗೆ ಅಥವಾ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವ ಆಗಿರುವಂಥವ್ರಿಗೆ ಅಥವಾ ಆಪ್ರೇಷನ್ಸ್ ಟೈಮಲ್ಲಿ ಬೇಕಿರೋವಂಥವ್ರಿಗೆ ಎಷ್ಟೋ ಜೀವಗಳನ್ನ ಕಾಪಾಡ್ಬೋದು. ಹಾಗಾಗಿ ಬ್ಲಡ್ ಡೊನೇಷನ್ ಡೆಫಿನೆಟ್ಲಿ ಒಳ್ಳೆಯದು. ಅದರಿಂದ ಯಾವುದೇ ಹಾರ್ಮ್ ಇಲ್ಲ. ಆದರೆ ಯಾವುದಾದ್ರೂ ಕಾಯಿಲೆ ಇದ್ದವರು ಮುಂಚಿತವಾಗಿ ಕೆಲವರು ತಿಳಿಸ್ಬೇಕು. ಅದನ್ನು ಅವ್ರೇನಾದ್ರು ಮಾತ್ರೆಗಳು ತಗೋತಾ ಇದ್ದರೆ, ಕಾಯಿಲೆ ಇದ್ದರೆ ಅಂಥವರು ಮುಂಚಿತವಾಗಿ ತಿಳಿಸಿದ್ರೆ ಅವ್ರು ಟೆಸ್ಟ್ ಮಾಡಿ ಇದು ತಗೊಳ್ಳೋಕೆ ಸೂಕ್ತನಾ ಅಲ್ವಾ ಅಂತ ನೋಡಿ ಅಂಥದನ್ನು ಮಾತ್ರ ತಗೊಳ್ಕೊಳ್ತಾರೆ. ಸರ್, ಈಗ ಯಂಗರ್ ಜನ್ರೇಷನ್ಗೆ ಅಥವಾ ಕಾಮನ್ ಆಗಿ ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಕ್ ಅರೆಸ್ಟ್ ಆಗೋದು ಸಿಂಟಮ್ಸ್ ಏನು ಸರ್? ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಈಗ ಫಾರ್ ಎಕ್ಸಾಂಪಲ್ KR ನಗರ, ಸಾಲಿಗ್ರಾಮ, ಪಿರಿಯಾಪಟ್ಟಣ, ಹುಣಸೂರು ಬೇರೆ ಕಡೆ ಇರ್ತಾರೆ. ಅವರಿಗೆ ಸಡನ್ ಒಬ್ರು ಕಾರ್ಡಿಯಾಲಜಿಸ್ಟ್ ಸಿಗಲ್ಲ. ಅವ್ರಿಗೆ ಏನೋ ಒಂದು ಸಿಂಟಮ್ಸ್ ಬಂತು ಅಂದರೆ ಅವ್ರು ಯಾವ ರೀತಿ ಆಕ್ಷನ್ ತಗೋಬೇಕು ಅಥವಾ ಅವ್ರು ಯಾವ ನಿರ್ಧಾರ ಮಾಡಬೇಕು, ಏನು ನಿರ್ಧಾರ ಮಾಡಬೇಕು? ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಅತಿಯ ವಿಪರೀತವಾದ ಚೆಸ್ಟ್ ಪೇನ್ ಬರುತ್ತೆ. ಆ ಪೇನನ್ನು ಅವರು ಸಣ್ಣ ಪುಟ್ಟ ಪೇನಲ್ಲ, ಅದು ವಿಪರೀತವಾಗಿ ಎದೆನೋವು ಬರ್ತದೆ. ಆ ಎದೆನೋವು ಯಾವ ಥರ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಅತಿಯಾದ ಭಾರವನ್ನು ನಮ್ಮ ಎದೆ ಮೇಲೆ ಇಟ್ಟಾಗ ನೀವು ಪೇನ್ ಎಲ್ಲಿ ಅಂತ ತೋರಿಸಿ ಅಂತ ಹೇಳಿದ್ರೆ ಅವರು ಒಂದು ಪಾಯಿಂಟ್ ಮಾಡಿ ತೋರ್ಸೋಕ್ಕೆ ಆಗಲ್ಲ. ಡಿಫ್ಯೂಸ್ ಪೇನ್ ಇರುತ್ತೆ. ಅದನ್ನು ರೆಟ್ರೋಸ್ಟರ್ನಲ್ ಚೆಸ್ಟ್ ಪೇನ್ ಅಂತೀವಿ. ಅದಕ್ಕೆ ಅದನ್ನು ವರ್ಡ್ ಆಂಜೈನಾ ಅಂತ ಕರೀತಾರೆ. ಆಂಜೈನಾ ಅಂದರೆ ಲಿಟ್ರಲ್ ಮೀನಿಂಗ್ ಚೋಕಿಂಗ್ ಸೆನ್ಸೇಷನ್ ಅಂತ. ಅಥವಾ ಇನ್ನೂ ಎಕ್ಸಾಂಪಲ್ಲಾಗಿ ಕೊಡಬೇಕು ಅಂದರೆ ಈ ಬ್ಯಾಂಡ್ ಹಾಕಿ ಚೆಸ್ಟ್ಗೆ ಟೈಟಾಗಿ ಎಳೆದ್ರೆ ಯಾವ ಫೀಲಿಂಗ್ ಬರುತ್ತೋ ಆ ಥರ ಚೆಸ್ಟ್ ಪೇನ್ ಬರುತ್ತೆ. ಅದು ಮೊದಲನೇದು. ಆ ಪೇನ್ ಯಾವ ಥರ ಇರುತ್ತೆ ಅಂದರೆ ಮೇನ್ಲಿ ರೆಟ್ರೋಸ್ಟರ್ನಲ್ ಅಂದರೆ ಎದೆ ಹಿಂಭಾಗ ಡಿಫ್ಯೂಸ್ ಆಗಿರುತ್ತೆ ಒಂದು ಪರ್ಟಿಕ್ಯುಲರ್ ಸೈಟ್ ಎಲ್ಲ. ಆದರೆ ಕೆಲವು ಟೈಮ್ ಅದು ರೇಡಿಯೇಷನ್ ಕೂಡ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಡರ್ಮಟೋಮಲ್ ದಿಸ್ ಥಿಂಗ್. ಇಲ್ಲ ಎರಡುಗಡೆ ಕೈಗೆ ರೇಡಿಯೇಷನ್ ಆಗುತ್ತೆ. ಕೆಲವು ಟೈಮು ಹೊಟ್ಟೆ ಅಪ್ಪರ್ ಬಾಟ್, ಅದನ್ನು ಗ್ಯಾಸ್ಟ್ರಿಕ್ ಅಂತ ಕೆಲವರು ಕನ್ಫ್ಯೂಸ್ ಮಾಡ್ಕೊತಾರೆ. ಬಟ್ ಒಕ್ಕಲಿಂದ ಕೆಳಗೆ ಹೋಗೋದಿಲ್ಲ. ಆಮೇಲೆ ಜಾ ತನಕ ಬರ್ಬೋದು. ಕೆಲವರಿಗೆ ಬರೀ ಜಾ ಪೇನೇ ಕಾಣಿಸಿರೋದು ಉಂಟು ಅಪರೂಪದ ಸನ್ನಿವೇಶಗಳಲ್ಲಿ. ಆಮೇಲೆ ಕೆಲವರಿಗೆ ಅದರ ಬದಲಿಗೆ ಉರಿಯಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಲಕ್ಷಣಗಳು. ಆಮೇಲೆ ಕೋಲ್ಡ್ ಸ್ವೆಟ್ಸ್ ಅಂತೀವಿ. ಅಂದರೆ ವಿತೌಟ್ ಎನಿ ಟೆಂಪ್ರೇಚರ್ ತುಂಬ ಸ್ವೆಟ್ಟಿಂಗ್ ಆಗಿ ಶುರು ಆಗ್ಬಿಡ್ತಾರೆ ಸಡನ್ನಾಗಿ. ತಕ್ಷಣ ನೀವು ಅಲರ್ಟ್ ಆಗಬೇಕು. ಇಮಿಡಿಯೇಟಾಗಿ ಹತ್ತಿರದಲ್ಲಿ ಎಲ್ಲೇ ಹಾಸ್ಪಿಟ್ಲ್ ಇದ್ದರೂ ಒಂದು ECG, ಸಿಂಪಲ್ ECG ಮಾಡಿದ ತಕ್ಷಣ ಅದರಲ್ಲಿ ಕೆಲವಾರು ಬದಲಾವಣೆಗಳು ಕಾಣುತ್ತೆ. ಕಾಣದೇ ಇದ್ದ ಸಂದರ್ಭದಲ್ಲಿ ಅಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಕಾರ್ಡಿಯಾಕ್ ಎನ್ಸೈಮ್ಸ್ ಇರುತ್ತೆ, CKMB ಮತ್ತು ಟ್ರೋಪೋನಿನ್ T ಅಂತ ಟೆಸ್ಟು, ಎಕೋ ಸ್ಕ್ಯಾನಿಂಗು, ಇದನ್ನು ಮಾಡಿ ಮತ್ತು ಸೀರಿಯಲ್ ECG ಮಾನಿಟ್ರಿಂಗ್ ಅಟ್ಲೀಸ್ಟ್ ಒಂದು 2 ರಿಂದ 3 ಸಲ ಆದರೂ ರಿಪೀಟ್ ಮಾಡ್ತಾರೆ ಕೆಲವೊಮ್ಮೆ, ಸಸ್ಪಿಷನ್ ಸ್ಟ್ರಾಂಗ್ ಆಗಿದ್ದವ್ರಿಗೆ. ಅದನ್ನು ತಪ್ಪು ತಿಳಿಬಾರ್ದು. ಪೇಷಂಟ್ಸ್ಗಳು ಏನು ಪದೇ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋಬಾರ್ದು. ಅದು ಆ್ಯಕ್ಚುಲಿ ಕಂಡುಹಿಡಿಲಿಕ್ಕೆ ಕೆಲವು ಟೈಮ್ ಚೇಂಜಸ್ ಎವಾಲ್ವ್ ಆಗ್ತಾ ಇರುತ್ತೆ. ಆ ಥರ ಒಂದು ಮಾಡಬೇಕಾಗತ್ತೆ. ಆಮೇಲೆ ಅದು ಹಾರ್ಟ್ ಅಟ್ಯಾಕ್ದೆ ಅಂತ ಮುನ್ಸೂಚನೆ ಸಿಕ್ಕಿದ್ರೆ ಅವ್ರು ಎಂಥ ರಿಮೋಟ್ ಪ್ಲೇಸಲ್ಲಿದ್ರೂ ಹತ್ತಿರದ ಯಾವುದೇ ಒಂದು PHCಗಳಲ್ಲಿ
ಈಗ ಆಸ್ಪಿರಿನ್ ಮಾತ್ರೆ ಸಿಗ್ಬೋದು, ಅಥವಾ ಆ್ಯಂಟಿಪ್ಲೇಟ್ಲೆಟ್ ಕ್ಲೋಪಿಡೋಗ್ರಲ್ ಮತ್ತು ಕೊಲೆಸ್ಟ್ರಾಲ್ ಲೋವರಿಂಗ್ ಅಟೋರ್ವಾಸ್ಟಾಟ್ ಇಂಥ ಮಾತ್ರೆಗಳನ್ನ ಲೋಡಿಂಗ್ ಡೋಸ್ ಅಂತ ಕೊಡ್ತಾರೆ. ಸರ್ ಆ ಟ್ಯಾಬ್ಲೆಟ್ಸ್ ಹೇಳಿದ್ರಿ, ಆ ಟ್ಯಾಬ್ಲೆಟ್ಸ್ ಮತ್ತೊಮ್ಮೆ ಹೇಳ್ತೀರಾ? ಖಂಡಿತ. ಸೊ ಅದು ಆ್ಯಂಟಿಪ್ಲೇಟ್ಲೆಟ್ ಮೆಡಿಕೇಷನ್ಸ್ ಅಂತ. ಆಸ್ಪಿರಿನ್ ಟ್ಯಾಬ್ಲೆಟ್ ಚೀವಬಲ್ ಟ್ಯಾಬ್ಲೆಟ್, ಅಂದರೆ ಬಾಯಲ್ಲಿ ಹಾಕಿ ಅಗ್ದು ನುಂಗುವಂಥದ್ದು. ಇನ್ನು 325 mg 325 mg ಅದನ್ನು ಲೋಡಿಂಗ್ ಡೋಸ್ ಅಂತ ಕರಿತೀವಿ. ಕ್ಲೋಪಿಡೋಗ್ರಲ್ ಮಾತ್ರೆ 75 mg ಇದನ್ನು 4 ಮಾತ್ರೆ ಒಟ್ಟಿಗೆ ಕೊಡ್ತಾರೆ. ಆಮೇಲೆ ಅಟೋರ್ವಾಸ್ಟಾಟಿನ್ ಟ್ಯಾಬ್ಲೆಟ್ ಅಂತಿರುತ್ತೆ, ಅದನ್ನು 40 mg ಒಟ್ಟಿಗೆ ಕೊಡ್ತಾರೆ. ಇದನ್ನು ಲೋಡಿಂಗ್ ಡೋಸ್ ಅಂತ ಕರೀತಾರೆ. ಇದನ್ನು ಕೊಡೋದು ಹಾರ್ಟ್ ಅಟ್ಯಾಕ್ ಆದವರಿಗೆ ಮಾತ್ರ. ದಯವಿಟ್ಟು ಸಾರ್ವಜನಿಕರು ಎಲ್ಲ ಕಂಡೀಷನ್ಗೂ ಇದನ್ನು ಯೂಸ್ ಮಾಡಬಾರ್ದು. ಆಮೇಲೆ ವೈದ್ಯರ ಸಲಹೆ ಇಲ್ಲದೆ ಯೂಸ್ ಮಾಡೋದು ಒಳ್ಳೆಯದಲ್ಲ. ಇದನ್ನು ಕೊಟ್ಟ ನಂತರ, ಲೋಡಿಂಗ್ ಡೋಸ್ ಆದ ನಂತರ ಅವರು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸಡನ್ ಆಗಿ ಹಾರ್ಟ್ ಪೇನ್ ಆಯಿತು, ನೀವು ಹೇಳಿದ್ರಿ ತುಂಬಾ ಒಂದು ಆನೆ ಬಂದು ನಿಂತ್ಕೊಂಡಂಗೆ ಆಯಿತು, ಅಂತ ಸಮಯದಲ್ಲಿ ಟ್ಯಾಬ್ಲೆಟ್ಸ್ನ ತಗೋ ಅಂಥ ಟೈಮಲ್ಲಿ ಇದು ಲೋಡಿಂಗ್ ಡೋಸಲ್ಲಿ ಇದು ಪೇನ್ ಕಮ್ಮಿ ಮಾಡಲ್ಲ, ರಕ್ತವನ್ನು ತೆಳು ಮಾಡಿ ಅಲ್ಲಿ ಕ್ಲಾಟ್ ಆಗದೆ ಇರಂಗೆ ತಡೆಯುತ್ತೆ. ಪೇನ್ ರಿಲೀಫ್ ಮಾಡೋಕ್ಕೆ ಖಂಡಿತ ತಗೋಬೋದು. ಅವ್ರಿಗೆ ತುಂಬಾ ಪೇನ್ ಬಂದ್ರೆ ತಗೋಬೋದು. ಅದು ಒಂದೇ ಡೋಸ್, ಲೋಡಿಂಗ್ ಡೋಸ್. ತುಂಬ ಪೇನ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಥರನೇ ಸ್ಟ್ರಾಂಗ್ ಸಂಶಯ ಬಂದಾಗ ಆಮೇಲೆ ಅವರು ಆವಾಗ ಒಂದು ಸಾರ್ಬಿಟ್ರೇಟ್ ಅಂತ ಒಂದು ನಾಲ್ಗೆ ಕೆಳಗೆ ಇಟ್ಕೊಳ್ಳೋಕ್ಕೆ ಒಂದು ಮಾತ್ರೆ ಕೊಡ್ತಾರೆ. ಐಸೋಸಾರ್ಬಿಟ್, ಡೈನೈಟ್ರೇಟ್ ಅಥವಾ ಮಾನೋನೈಟ್ರೇಟ್ ಟ್ಯಾಬ್ಲೆಟ್ಸ್ ಬರುತ್ತೆ. ಇದು ಸಾರ್ಬಿಟ್ರೇಟ್ ಟ್ಯಾಬ್ಲೆಟ್ ನಾಲ್ಗೆ ಕೆಳಗಡೆ ಕೊಟ್ಟಾಗ ತಕ್ಷಣ ಅಬ್ಸಾರ್ಪ್ಷನ್ ಆಗಿ ಎದೆನೋ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅವ್ರಿಗೆ. ಆಗ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಇ ಸಿ ಜಿನಲ್ಲಿ ಕನ್ಫರ್ಮ್ ಇದ್ದರೆ ಥ್ರಾಂಬೋಲೈಟಿಕ್ ಟ್ರೀಟ್ಮೆಂಟ್ ಬೇಕಾ ಅಥವಾ ಪ್ರೈಮರಿ PCA ಮಾಡೋ ಆಪ್ಷನ್ ಇದ್ದರೆ ಹಾಸ್ಪಿಟ್ಲಲ್ಲಿ ಆ ತಕ್ಷಣ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡಿದೆ. ಯಾಕಂದರೆ ಪ್ರತಿ ನಿಮಿಷನೂ ಮ್ಯಾಟ್ರ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ 1 hour ಒಳಗೆ ಬಂದರೆ ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಸೊ ಪ್ರತಿ ನಿಮಿಷದಲ್ಲೂ ಒಂದೊಂದು ಸ್ವಲ್ಪ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನಮ್ಮ ಫುಲ್ ಎಲ್ಲ ಎಫರ್ಟ್ಸ್ ಏನಂದರೆ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗದಿರಂಗೆ ತಡೆಯೋದು. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ಗೆ ಸಪ್ಲೈ ಮಾಡ್ತಿರೋ ರಕ್ತನಾಳ ಬ್ಲಾಕ್ ಆಗುವಂಥದ್ದು. ಬ್ಲಾಕ್ ಆದಾಗ ಹಾರ್ಟ್ ಮಸಲ್ ಎಲ್ಲ ಇನ್ಫಾಕ್ಟ್ ಆಗಿಬಿಡುತ್ತೆ, ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಸಂಪೂರ್ಣವಾಗಿ ಡೆತ್ ಆಗಿಬಿಟ್ರಂತೂ ಆ ಪಾರ್ಟ್ ಫುಲ್ ವೀಕಾಗಿ ಹಾರ್ಟ್ ಫೇಲ್ಯೂರ್ಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಇಮಿಡಿಯೇಟಾಗಿ ರಕ್ತ ಸಂಚಾರ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಪೇಷಂಟ್ಸ್ಗೆ ಪೇನು ಕಮ್ಮಿ ಆಗುತ್ತೆ, ಹಾರ್ಟ್ ಮಸಲ್ ಪ್ರಿಸರ್ವ್ ಆಗುತ್ತೆ. ನಂತರ ರೆಸಿಡ್ಯೂಯಲ್ ಬ್ಲಾಕ್ ಕ್ಲಿಯರ್ ಮಾಡೋಕ್ಕೆ ಎಂಜಿಯೋಗ್ರಾಮ್ ಮಾಡಿ ಸ್ಟೆಂಟ್ ಹಾಕೋದು ಅಥವಾ ಬೇರೆ ಬೈಪಾಸ್ ಮಾಡೋದು, ಈ ಥರ ಪ್ರಕ್ರಿಯೆಯಲ್ಲಿ ಸರಿ ಮಾಡ್ಕೋಬೋದು. ಸೊ ಅಲ್ಟಿಮೇಟ್ಲಿ ಒಟ್ಟು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆ್ಯಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ ಟೈಮಲ್ಲಿ. ದಟ್ಸ್ ಇಂಪಾರ್ಟೆಂಟ್. ಸರ್ ನೀವು ಹೇಳಿದ್ರಿ ಹಾರ್ಟ್ ಅಟ್ಯಾಕ್ ಆದರೆ ಸಿವಿಯರ್ ಪೇಯ್ನ್ ಬರುತ್ತೆ, ಒಬ್ಬ ಮನುಷ್ಯನ ಮೇಲೆ ಆನೆ ನಿಂತ್ಕೊಳ್ಳೋ ಫೀಲ್ ಬರುತ್ತೆ. ಕೆಲವೊಂದು ಇನ್ಸಿಡೆಂಟಲ್ಲಿ ನೀವು ನೋಡಿ ಸರ್, ನಾವು ನೋಡಿರ್ತೀವಿ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಆ ವ್ಯಕ್ತಿ ಇರೋದಿಲ್ಲ, ಮಾತಾಡ್ತಾ ಇರ್ತಾರೆ ಅಥವಾ ಕುಂತಿದ್ದ ಜಾಗದಲ್ಲಿ ಆ ವ್ಯಕ್ತಿ ಸಡನ್ ಆಗಿ ಇರೋದಿಲ್ಲ. ಸೊ ಇಂಥ ಒಂದು ಕಂಡೀಷನ್ನ ಯಾವ ರೀತಿ ನೀವು ದಿಸ್ ಈಸ್ ಕಾಲ್ಡ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಲ್ಲ, ಅದು ಇದು. ಸೊ ಇದಕ್ಕೆ ರೀಸನ್ನು, ಒನ್ ಆಫ್ ದಿ ರೀಸನ್ ಇಸ್ ಹಾರ್ಟ್ ಅಟ್ಯಾಕ್. ಆ ಬರೀ ಹಾರ್ಟ್ ಅಟ್ಯಾಕ್ ಒಂದೇ ರೀಸನ್ ಅಲ್ಲ. ಆ ಟೈಮಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಹೃದಯ ಬಡಿತ ತುಂಬ ಫಾಸ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಕರಿತೀವಿ. ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅನ್ನೋ ಕಂಡೀಷನ್ ಆದಾಗ ಹೃದಯ ನಾರ್ಮಲಾಗಿ 75ರಿಂದ 80 ಹೊಡ್ಕೊಳ್ಳೋದು ಸಡನ್ನಾಗಿ 300, 250, 300 ಕೊಟ್ಟೋಗ್ಬಿಡುತ್ತೆ. ಆಗ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, 75 ಬಾರಿ ಬರೆದಾಗ ಹೆಂಗೆ ಅದು ಪಂಪ್ ಮಾಡ್ತಿರ್ಬೋದು, 300 ಸಲ ಆದಾಗ ಹೆಂಗಿರ್ಬೋದು. 300 ಸಲ ಅಂದಾಗ ಎಫೆಕ್ಟಿವ್ ಕಾಂಟ್ರಾಕ್ಷನ್ನೇ ಇರಲ್ಲ, ಹಾರ್ಟ್ ಅದರ್ತಾ ಇರುತ್ತೆ. ಅಂಥ ಸಿಚುವೇಷನಲ್ಲಿ ರಕ್ತ ಸರಾಗವಾಗಿ ಹರಿಯೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಪಂಪಿಂಗ್ ಎಫೆಕ್ಟೇ ಇಲ್ಲ. ಸೊ ರಕ್ತ ಚಲನೆ ನಿಂತೋಗ್ಬಿಟ್ರೆ ಬ್ರೈನ್ಗೆ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ, ತಕ್ಷಣ ಆ ವ್ಯಕ್ತಿ ಅನ್ಕಾನ್ಷಿಯಸ್ ಆಗ್ತಾರೆ, ಬಿದ್ದೋಗ್ತಾರೆ. ಅದರಿಂದ ಮೋಸ್ಟ್ ಇಂಪಾರ್ಟೆಂಟು ನಾವೆಲ್ಲರೂ ಕೂಡ ಭಾರತೀಯರು ಮೊದಲು ಇಂಪಾರ್ಟೆಂಟ್ ಕಲಿಬೇಕಾಗಿರೋದು CPRನ ನಾವೆಲ್ಲರೂ ಕಲ್ತ್ಕೋಬೇಕು. ಅದು ಬರೀ ಮೆಡಿಕಲ್ ಫೀಲ್ಡ್ ಅವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕಲ್ತಿರಬೇಕು. ಸೊ CPR ಅಂದರೆ ನಾವು ತಕ್ಷಣ ಯಾರೋ ಒಬ್ಬರು ಬಿದ್ದಾಗ ತಕ್ಷಣ ಅವ್ರಿಗೆ ಚೆಸ್ಟ್ ಕಂಪ್ರೆಷನ್ ಕೊಡೋದು, ಬ್ರೀತಿಂಗಿಗೆ ಸಪೋರ್ಟ್ ಮಾಡುವಂಥದ್ದು. ಈ ಥರ ಮಾಡಿದಾಗ ನಾವು ಚೆಸ್ಟ್ನ ಕಂಪ್ರೆಸ್ ಮಾಡಿದಾಗ ಹಾರ್ಟ್ ಹೆಂಗೆ ಪಂಪ್ ಮಾಡ್ತಿತ್ತು ಅದೇ ಥರ ನಾವು ರಕ್ತನ ಪಂಪ್ ಮಾಡಿ ಆಚೆ ಕಳಿಸ್ತಾ ಇದ್ದೀವಿ. ಸೊ ಆಗ ಬ್ರೈನ್ಗೆ ಸರ್ಕ್ಯುಲೇಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಆಗ ಬ್ರೈನ್ ಡೆತ್ ಆಗದಿರಂಗೆ ತಡಿಬೋದು. ಆ ಒಂದು ಪಂಪ್ ಮಾಡೋ ಪ್ರಕ್ರಿಯೆಯಲ್ಲಿ ಕೆಲವು ಟೈಮು ಹಾರ್ಟ್ ಬೀಟ್ ಅದೇ ಸ್ವಲ್ಪ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಆ ಥರ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಾವೆಲ್ಲ ಎಚ್ಚೆತ್ಕೊಳ್ಳೋದಾದರೆ ಮೋಸ್ಟ್ ಇಂಪಾರ್ಟೆಂಟು ಒಳ್ಳೊಳ್ಳೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಡಿಫಿಬ್ರಿಲೇಟರ್ ಮಷಿನ್ಸ್ ಇಡಬೇಕು. ಆ ಡಿಫಿಬ್ರಿಲೇಟರ್ ಮಷಿನ್ ಇಟ್ಟಾಗ ಈ ಥರ ಸಡನ್ನಾಗಿ ಅರಿದ್ಮಿಯಾ ಅಂದರೆ ಹಾರ್ಟ್ ಬೀಟ್ ಫಾಸ್ಟ್ ಆದಾಗ ತಕ್ಷಣ ಒಂದು ಶಾಕ್ ಕೊಟ್ಬಿಟ್ರೆ ಪೇಷಂಟು ಸರ್ವೈವ್ ಆಗಿಬಿಡ್ತಾರೆ. ಆ ತಕ್ಷಣ ನೆಕ್ಸ್ಟ್ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಮುಂದಿನ ವ್ಯವಸ್ಥೆ ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಥರ ಡೆತ್ ಆಗೋದನ್ನು ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟಿ ಆಫ್ ದ ಹಾರ್ಟ್, ಅಂದರೆ ಹಾರ್ಟಲ್ಲಿರೋ ಕರೆಂಟಿನ ವ್ಯತ್ಯಾಸ, ಅದು ತಕ್ಷಣ ಹಾರ್ಟ್ ಬೀಟ್ ತುಂಬ ಫಾಸ್ಟಾಗಿ ಅದು ಪಲ್ಸೇ ಫೀಲ್ ಆಗೋಲ್ಲ, ಆ ಥರ BP ಫುಲ್ ಫಾಲ್ ಆಗಿಬಿಡುತ್ತೆ, ಪೇಷಂಟ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಕೆಲವರು ಫಿಟ್ಸ್ ಬಂದಂಗೆ ಕೂಡ ಆಗಿಬಿಡ್ತಾರೆ, ಇನ್ನು ಕೆಲವರು ಸಡನ್ ಸ್ವಲ್ಪ ಹೊತ್ತು ಬಿಟ್ಟರೆ ಡೆತ್ತೇ ಆಗಿಬಿಡುತ್ತೆ, ಸಡನ್ ಡೆತ್ತು. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಆ ಮೊಮೆಂಟಲ್ಲಿ ನಾವು ಡಿಫಿಬ್ರಿಲೇಟರ್ ಇದ್ದರೆ ಡೆಫಿನೆಟ್ಲಿ ಕಾಪಾಡ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಚೆಸ್ಟ್ ಕಂಪ್ರೆಷನ್ ಆದರೂ ಕೊಟ್ಟು ನಾವೆಲ್ಲರೂ CPR ಬಗ್ಗೆ ಒಂದು ಸಾಮಾನ್ಯವಾಗಿ ಒಂದು ತಿಳ್ಕೊಂಬಿಟ್ರೆ ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಸರ್, ಈ ದಿನದಲ್ಲಿ ಹೆಚ್ಚು ಕಮ್ಮಿ ಹಾಸನ್ ಇನ್ಸಿಡೆಂಟ್ ಆದಮೇಲೆ ಕೆಲವೊಂದು ಮನೆ ಮದ್ದು ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋಸ್ ಬರುತ್ತೆ. ಅದು ವಿಲೇದೆಲೆ, ಶುಂಠಿ, ಮತ್ತೆ ಇನ್ನೂ ಏನೇನೋ ಶುಂಠಿ ಬೆಳ್ಳುಳ್ಳಿ ವಿಲೇದೆಲೆ ಹಾಕೊಂಡು ಅರ್ಲಿ ಮಾರ್ನಿಂಗ್ ಕುಡೀರಿ,
ನಿಮ್ಮ ಆರ್ಟ್ ಏನೂ ಆಗಲ್ಲ, ಮನೆ ಮದ್ದು, ಯಾವ ಡಾಕ್ಟ್ರು ಬೇಕಾಗಿಲ್ಲ ಅಂತ ಕೆಲವು ಒಂದು ಈ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ವೈರಲ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏನು ಆಗಲ್ವಾ ಸರ್ ಆರ್ಟ್ ಅದಕ್ಕೆ? ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಗಾರ್ಲಿಕ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಸ್ವಲ್ಪ ಆ್ಯಂಟಿ ಪ್ಲೇಟ್ಲೆಟ್ ಅಂಶ ಇರೋದು ನಿಜ, ಅದು ಆರೋಗ್ಯಕ್ಕೆ ಒಳ್ಳೆಯದೇ. ಬಟ್ ಬೇರೆ ಅಂಶಗಳ ಬಗ್ಗೆ ನನಗೆ ಸ್ಟಡೀಸ್ ಗೊತ್ತಿಲ್ಲ. ಯಾಕಂದರೆ ನಾವು ಸಂಪೂರ್ಣವಾಗಿ ಸ್ಟಡಿ ಮಾಡ್ದೇ ಯಾವುದೇ ಥರ ಸುಳ್ಳು ಮಾಹಿತಿ ಕೊಡೋಕ್ಕೆ ಹೋಗಬಾರ್ದು. ಬಿಕಾಸ್ ಕೆಲವು ಟೈಮ್ ಅದು ತಪ್ಪಿರ್ಬೋದು ಅಥವಾ ಸರಿನೂ ಇರ್ಬೋದು. ಹಾಗಾಗಿ ನಾವು ಅದ್ರ ಬಗ್ಗೆ ಅನ್ನೆಸರಿ ಮಾಹಿತಿ ಕೊಡೋದು ಬೇಡ. ಬಟ್ ಆಹಾರ ಪದ್ಧತಿಯಲ್ಲಿ ಉತ್ತಮ ಆಹಾರ ಅಷ್ಟೇ ನಾನು ಹೇಳ್ಬೋದು. ಅನ್ನೆಸರಿ ಯಾವುದರಲ್ಲಿ ಅಧ್ಯಯನ ಆಗಿರಲ್ವೋ ಅದ್ರ ಬಗ್ಗೆ ಮಾಹಿತಿಗಳನ್ನ ನಂಬಕ್ಕೆ ಹೋಗಬೇಡಿ. ಯಾವುದೇ ಮಾಹಿತಿ ನಂಬೇಕಾದ್ರೆ ಅದ್ರ ಬಗ್ಗೆ ಅಧ್ಯಯನ ತಿಳ್ಕೊಳ್ಳಿ. ಈಗ ಯಾವುದೇ ಥರ ಲಿಟ್ರೇಚರ್ ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಅದು ನಿಜವಾಗ್ಲೂ ಬೆನಿಫಿಟ್ ಅಂತ ಪ್ರೂವ್ ಆಗಿದ್ದರೆ, ಬಿಕಾಸ್ ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಿರೋದು ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ. ಪ್ರತಿಯೊಂದು ಔಷಧಿ ಕೊಡೋಕ್ಕೆ ಮುಂಚೆನೂ ಎವಿಡೆನ್ಸ್ ಇರಬೇಕು. ಆ್ಯಂಡ್ ಪ್ರತಿಯೊಂದು ಔಷಧಿಗೂ ಕೂಡ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ ನಮ್ಮ ಮೆಡಿಕಲ್ ಇದರಲ್ಲಿ, ಎನಿಥಿಂಗ್ ಅಂಡರ್ ದಿ ಸನ್ ಇನ್ಕ್ಲೂಡಿಂಗ್ ಸನ್ ಹ್ಯಾಸ್ ಗಾಟ್ ಸೈಡ್ ಎಫೆಕ್ಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾವು ಸೂರ್ಯನ ಕೆಳಗೆ ಒಂದು ದಿನ ಬೆಳಗ್ಗೆ ಸಂಜೆವರೆಗೆ ನಿಂತರೆ ತಲೆ ಸುತ್ತ ಬಂದು ಬೀಳ್ಬೋದು, ಡಿಹೈಡ್ರೇಷನ್ ಆಗಿ, ಸ್ಕಿನ್ ಬರ್ನ್ ಆಗಿ ಸನ್ ಟ್ಯಾನಿಂಗ್ ಆಗ್ಬೋದು. ಅಥವಾ ಪೇಷಂಟ್ಸ್ಗೆ ಲಾಂಗ್ ಟರ್ಮ್ ಪಾಪ ಬಿಸಿಲಲ್ಲೇ ಕೆಲಸ ಮಾಡೋರಿಗೆ ಸ್ಕಿನ್ ಕ್ಯಾನ್ಸರ್ಸ್, ಬೇಸಲ್ ಸೆಲ್ ಕಾರ್ಸಿನೋಮಾ ಆಗ್ಬೋದು. ಬರೀ ಸಿಂಪಲ್ ಸನ್ ಎಕ್ಸ್ಪೋಜರ್ ಐ ಆಮ್ ಟಾಕಿಂಗ್, UV ರೇಡಿಯೇಷನ್ಸಿಂದ. ಅಂದರೆ ಅರ್ಥ ಪ್ರತಿಯೊಂದನ್ನು ಎಕ್ಸಸ್ ಆದಾಗ ಡೇಂಜರ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಯಾವುದೇ ಔಷಧಿಗಳನ್ನು ಮಾಹಿತಿ ಇಲ್ಲದೇ ತಗೊಳ್ಬಾರ್ದು. ಮತ್ತು ಡ್ರಗ್ ಇಂಟ್ರಾಕ್ಷನ್ ಬಗ್ಗೆ ವೈದ್ಯರ ಹತ್ರ ಕೇಳಿ ತಿಳ್ಕೊಬೇಕು. ಅವರು ಎರಡೆರಡು ಸಿಸ್ಟಮ್ ಆಫ್ ಮೆಡಿಸಿನ್ಸ್ನ ಮಿಕ್ಸ್ ಮಾಡಿ ಇಂಟ್ರಾಕ್ಟ್ ಆಗೋ ಥರ ಮಾಡ್ಕೋಬಾರ್ದು. ಸೊ ದಿಸ್ ಈಸ್ ಮೈ ಸಜೆಷನ್. ಸರ್, ಫೈನಲ್ ಕ್ವಶನ್, ಕಾರ್ಯಕ್ರಮದ ಎಂಡಿಗೆ ಬಂದಿದ್ದೀವಿ. ನಾಟ್ ಓನ್ಲಿ ಫಾರ್ ಯಂಗರ್ ಜನ್ರೇಷನ್, ಎಲ್ರಿಗೂ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರೆಗೂ ಹೆಲ್ತಿ ಹಾರ್ಟ್ನ ಕಾಪಾಡ್ಕೊಳ್ಳೋದು ಹೇಗೆ, ಒಂದೆರಡು ಸಜೆಷನ್? ಖಂಡಿತ. ಸೊ ಹೆಲ್ತಿ ಹಾರ್ಟ್ ಕಾಪಾಡ್ಕೊಳ್ಳೋದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ನಮ್ಮಲ್ಲಿ ಯಾವುದಾದ್ರೂ ರೋಗ ಲಕ್ಷಣ ಬರುವಂಥ ಅಂಶಗಳಿದೆಯಾ, ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅನ್ನೋದು ಕಂಡುಹಿಡ್ಕೊಳ್ಳೋದು. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಜನರಲ್ ಚೆಕಪ್ಪಲ್ಲಿ BP ಚೆನ್ನಾಗಿದೆಯಾ, ನಾರ್ಮಲ್ ಕಂಡೀಷನಲ್ಲಿದೆಯಾ, ಶುಗರ್ ಏನಾದರೂ ಜಾಸ್ತಿ ಆಗಿದೆಯಾ, ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ. ಕೊಲೆಸ್ಟ್ರಾಲ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಪರ್ಟಿಕ್ಯುಲರ್ಲಿ ಕ್ಯುಮ್ಯುಲೇಟಿವ್ ಎಕ್ಸ್ಪೋಜರ್ ಅಂತ ಕರಿತೀವಿ. ಅಂದರೆ ಎಷ್ಟು ವರ್ಷ ಹೈ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ಬ್ಲಡ್ ವೆಸಲ್ಸಲ್ಲಿ ಡೆಪಾಸಿಟ್ ಆಗೋ ಚಾನ್ಸ್ ಇರುತ್ತೆ. ಆವಾಗ ಬ್ಲಾಕ್ಸ್ ಬರೋ ಚಾನ್ಸ್ ಇರುತ್ತೆ. ಅದಾದ ನಂತರ ಒಬೇಸಿಟಿ ಇದ್ದರೆ ನಾವು ವೆಯ್ಟ್ ರಿಡಕ್ಷನ್ ಮಾಡಬೇಕಾ. ಅದ ನಂತರ ನಮಗೆ ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ ನಾವು ಮೆಡಿಟೇಷನ್, ಯೋಗ ಇಂಥದ್ದನ್ನು ಮಾಡಬೇಕಾ. ಸಾಕಷ್ಟು ನಿದ್ರೆ ಮಾಡ್ತಾಯಿದ್ದೀವ. ಆಮೇಲೆ ಹೆಲ್ತಿ ಫುಡ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟು. ಫ್ಯಾಟ್ ಕಡಿಮೆ ಮಾಡಬೇಕು, ಪರ್ಟಿಕ್ಯುಲರ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರಬಾರ್ದು. ಅತಿಯಾಗಿ ಅನ್ನೆಸರಿಯಾಗಿ ಶುಗರ್ಸ್ ಕನ್ಸ್ಯೂಮ್ ಮಾಡಬಾರ್ದು. ಉಪ್ಪು ಕೂಡ ಕಡಿಮೆಯಾಗಿ ಇಟ್ಕೋಬೇಕು. ಸಾತ್ವಿಕ ಆಹಾರ ಅಂತೀವಲ್ಲ ಆ ಥರದ್ದು ಉತ್ತಮ, ಅಥವಾ ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸೋದು. ಆಮೇಲೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋದು, ಕಾರ್ಬೋಹೈಡ್ರೇಟ್ನ ಎಷ್ಟು ಬೇಕೋ ಅಷ್ಟೇ ತಗೊಳ್ಳುವಂಥದ್ದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಬಾರ್ದು. ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಮೇನ್ ರೀಸನ್ನು ಇತ್ತೀಚಿನ ದಿನಗಳ ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಥವಾ ಸ್ಕ್ರೀನ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬದಲು ಅವ್ರು ಆ್ಯಕ್ಟಿವ್ ಆಗಿರಬೇಕು. ಯಾವಾಗಲೂ ಲೈಫಲ್ಲಿ ಸುಮ್ಮನೆ ಕೂತ್ರೆ ಅದು ಅಟ್ ಇಟ್ ಸಿಟ್ಟಿಂಗ್ ಡಿಸೀಸ್ ಅಂತಾನೆ, ಅದೇ ಒಂದು ಕಾಯಿಲೆ. ಹಾಗಾಗಿ ಪ್ರತಿಯೊಬ್ಬರು ಓಡಾಡಿಕೊಂಡು ಮುಂಚೆನ ಮಳೆ ಕಾಲದಲ್ಲಿ ನಮ್ಮ ಎಲ್ಡರ್ಸ್ ಯಾವ ಥರ ಕೆಲಸ ಮಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದರು ಆ ಥರ ಅವ್ರು ಯಾವ ಥರ ಒಳ್ಳೆಯ ಆಹಾರ ತಗೊಳ್ತಿದ್ರು, ಸೊಪ್ಪುಗಳು, ತರಕಾರಿಗಳು, ರಾಗಿ ಹೆಚ್ಚಾಗಿ ಉಪಯೋಗಿಸುವಂಥದ್ದು, ಈ ಥರ ಸೀರಿಯಲ್ಸ್ ಇದೆಲ್ಲನೂ. ಆಮೇಲೆ ಎಣ್ಣೆ ಕಡಿಮೆ ಬಳಸುವಂಥದ್ದು. ಆಮೇಲೆ ಮಾಡರ್ನೈಸೇಷನ್ಗೆ ನಾವು ಜಾಸ್ತಿ ಅಡಿಕ್ಟ್ ಆಗೋಕ್ಕೆ ಹೋಗಬಾರ್ದು. ಅರ್ಬನೈಸೇಷನ್ ನೇಮಲ್ಲಿ ನಾವು ವೆಸ್ಟರ್ನ್ ಡಯಟ್ ಫಾಲೋ ಮಾಡೋಕ್ಕೆ ಹೋಗೋದು, ಅದರಲ್ಲಿ ತುಂಬ ಫ್ಯಾಟ್ ತಗೊಳ್ಳುವಂಥದ್ದು, ಇಂಥದ್ದನ್ನು ಜಂಕ್ ಫುಡ್ಸ್ ಪರ್ಟಿಕ್ಯುಲರ್ಲಿ ರೆಡಿ ಫುಡ್ಸ್ ಅವಾಯ್ಡ್ ಮಾಡಿ ಮನೆಯಲ್ಲೇ ಉತ್ತಮವಾದ ಆಹಾರವನ್ನು ತಗೊಳ್ಳುವಂಥದ್ದು. ಆಮೇಲೆ ವ್ಯಸನಗಳಿಗೆ ತುತ್ತಾಗಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ಮೋಕಿಂಗ್, ಡ್ರಿಂಕಿಂಗ್ ಇದು ಯಾವುದೂ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಪರ್ಟಿಕ್ಯುಲರ್ಲಿ ಡ್ರಗ್ಸ್ ಅಂತೂ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಇಟ್ಸ್ ಎ ವೆರಿ 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 ಡೇಂಜರಸ್ ಥಿಂಗ್. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಸೊ ಇದಿಷ್ಟು ಒಂದು ನಾವು ಲೈಫ್ ಸ್ಟೈಲ್ ಸಿಚುವೇಷನ್ ಅರ್ಥ ಮಾಡಿಕೊಂಡು ನಂತರ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನೇನು ಕಾಯಿಲೆ ಇದೆ ಅಂತ ಅನಲೈಸ್ ಮಾಡಿ ನಮ್ಮ ವೈದ್ಯರ ಹತ್ರ ಅದನ್ನು ಕನ್ಸಲ್ಟ್ ಮಾಡಿ ಆ ನಂತರ ಅದಕ್ಕೇನು ಬೇಕೋ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡ್ರೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಟ್ಲೀಸ್ಟ್ ದಿನಕ್ಕೆ ಅರ್ಧ ಗಂಟೆ ವಾಕಿಂಗ್ ಮತ್ತು ಸಣ್ಣದಾಗಾದರೂ ವ್ಯಾಯಾಮ ಮಾಡ್ಕೊಂಡು ಬಂದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಅದು ಆ್ಯಕ್ಟಿವಿಟಿ ಡೆಫಿನೆಟ್ಲಿ ಹೆಲ್ಪ್ಸ್ ಇನ್ ಲಾಂಗ್ ಟರ್ಮ್ ಡಿಸೀಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮಲ್ಲೇ ತುಂಬ ಬೆನಿಫಿಷಿಯಲ್ ಎಫೆಕ್ಟ್ಸ್ ಬರುತ್ತೆ. ಇದಿಷ್ಟು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಆಗ್ಬೋದು. ಮತ್ತು ನಿದ್ರೆ ಮಾಡಬೇಕು. ಮಿನಿಮಮ್ 7 to 9 hours ಅಂದರೆ ಅಟ್ಲೀಸ್ಟ್ ಒಂದು 7 to 8 hours ಆದರೂ ನಿದ್ರೆ ಮಾಡಿದರೆ ಅವರು ರಿಜುವಿನೇಟ್ ಆಗ್ತಾರೆ. ಅವ್ರಿಗೆ ತುಂಬ ಒಳ್ಳೆ ಫೀಲಿಂಗ್ ಬರುತ್ತೆ. ಸೊ ಡೇ ಫುಲ್ ಆ್ಯಕ್ಟಿವ್ ಆಗಿದ್ದು, ಅಪ್ರಾಪ್ರಿಯೇಟ್ ಸ್ಲೀಪ್, ಗುಡ್ ಡಯಟ್, ಸ್ಟ್ರೆಸ್ ತಗೊಳ್ಳೋದು ಬೇಡ, ಮತ್ತು ವ್ಯಸನಗಳಿಗೆ ತುತ್ತಾಗೋದು ಬೇಡ. ಇಷ್ಟು ಮಾಡಿದರೆ ಆಲ್ಮೋಸ್ಟ್ ನಾವು ಮುಂಚಿನ ಥರದಲ್ಲೇ ನಾವು ನಮ್ಮ ಎಲ್ಡರ್ಸ್ ಹೇಗೆ ಒಳ್ಳೆ ಜೀವನ ಬದುಕ್ತಿದ್ರು ಹಾಗೇನೆ ಮಾಡ್ಬೋದು. ಡೆಫಿನೆಟ್ಲಿ ಪ್ರಿವೆಂಟಿವ್ ಮೆಷರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಈಗ ವಾಕಿಂಗ್ ಅಂತ ಹೇಳಿದ್ರಿ, ಮಾರ್ನಿಂಗ್ ಮಾಡೋದು ಅಥವಾ ಈವ್ನಿಂಗ್ ಮಾಡೋದು ನಡೆಯುತ್ತೆ? ಕೆಲವರು ಹೇಳ್ತಾರೆ ನನಗೆ ನೈಟ್ ತುಂಬ ಲೇಟಾಗಿ ಮಲಗ್ತೀನಿ, ನಾನು ಕೆಲಸ ಇರುತ್ತೆ, ನಾನು ಇದಳದೇ 8 ಗಂಟೆ 9 ಗಂಟೆ ಆಗುತ್ತೆ, ಸೊ ನಾನು ಸಂಜೆ 6 ರಿಂದ 7 ನಾನು ವಾಕಿಂಗ್ ನಾನು ಟೈಮ್ ಕೊಡ್ತೀನಿ. ಸೊ ಅದು ನಡೆಯುತ್ತಾ ಅಥವಾ ಇಲ್ಲ ಅರ್ಲಿ ಮಾರ್ನಿಂಗೇ ವಾಕ್ ಮಾಡಿದ್ರೆ ಬೆಟರ್ ಅಥವಾ ಈವ್ನಿಂಗ್ ಮಾಡಿದ್ರೆ ನಡೆಯುತ್ತೆ ಸರ್?
ಇಲ್ಲ, ಅವರಿಗೆ ಸಮಯಕ್ಕೆ ಅವ್ರಿಗೆ ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಅವರವರ ಕೆಲಸ ಪದ್ಧತಿಗಳು ಬೇರೆ ಬೇರೆ ಥರ ಇರ್ಬೋದು. ದಿನದಲ್ಲಿ ಯಾವುದಾದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರು ಅದಕ್ಕೋಸ್ಕರ ಇಟ್ಕೊಳ್ಳೋದು ತಪ್ಪೇನಿಲ್ಲ. ವಾಕಿಂಗ್ ಯಾವ ಟೈಮಲ್ಲಾದರೂ ಅವ್ರು ಮಾಡ್ಬೋದು. ಆದರೆ ಕಾಯಿಲೆ ಇರುವಂಥವ್ರು ಕೆಲವು ಮುನ್ಸೂಚನೆಯನ್ನು ಬಳಸಬೇಕಾಗುತ್ತೆ. ಆಲ್ರೆಡಿ ಅವ್ರಿಗೆ ಹಾರ್ಟ್ ಕಾಯಿಲೆ ಇತ್ತು ಅಂತ ಅಂದ್ಕೊಳ್ಳಿ, ಅಂಥವರು ತುಂಬ ಚಳಿನಲ್ಲಿ ಹೋಗೋದು ಬೇಡ. ಅಂಥ ಟೈಮಲ್ಲಿ ಸ್ವಲ್ಪ ವ್ಯಾಸೋಸ್ಪ್ಯಾಸಮ್ ಆಗೋ ರಿಸ್ಕ್ ಇರುತ್ತೆ. ಮತ್ತು ಅತಿಯಾಗಿ ಊಟ ತಿಂದ್ಬಿಟ್ಟು ಅಪ್ಪತ್ಕೊಂಡು ಹೋಗೋದು, ಅವಾಗ ಸಿಮ್ಟಮ್ಸ್ ಬರೋದು, ಇಂಥದ್ದೆಲ್ಲ ಕೆಲವರಿಗೆ ಹೃದಯ ಕಾಯಿಲೆ ಇರೋರಿಗಾಗುತ್ತೆ. ನಾರ್ಮಲ್ಲಾಗಿರುವಂಥವ್ರು ಯಾವುದೇ ಟೈಮಲ್ಲಿ ಮಾಡಿದ್ರು ಅಂಥದ್ದೇನು ಹಾನಿ ಇಲ್ಲ. ವಾಕಿಂಗ್ ಈಸ್ ಡೆಫಿನೆಟ್ಲಿ ಬೆನಿಫಿಷಿಯಲ್. ಆದರೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸುಮ್ಮನೆ ಕೂತ್ಕೊಂಡು 3-4 ಅವರ್ಸ್ ಸುಮ್ಮನೆ ಕೂತ್ಕೊಂಡು ಸ್ಕ್ರೀನ್ ಮುಂದೆ ಕೂತಿರೋ ಆ ಥರ ಮಾಡೋ ಬದಲು ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಇಂಪಾರ್ಟೆಂಟು. ಮತ್ತು ರೀಸೆಂಟಾಗಿ ಇನ್ಫೆಕ್ಷನ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಆಗ್ತಾಯಿದೆ, ಆದರೆ ಅದು ಭಾಳ ಅಪರೂಪದ ಸನ್ನಿವೇಶಗಳಲ್ಲಿ ಮಾತ್ರ ಈ ವೈರಲ್ ಇನ್ಫೆಕ್ಷನ್ಸಿಂದ ಕಾಯಿಲೆಗಳು ಬರುವಂಥದ್ದು. ಅದನ್ನು ಸ್ವಲ್ಪ ಅಧ್ಯಯನಗಳು ನಡೀತಾ ಇದೆ. ಫುಲ್ ಕ್ಲಾರಿಟಿ ಸಿಗಬೇಕಾದ್ರೆ ನಾವು ಫುಲ್ ಅಧ್ಯಯನ ಕಂಪ್ಲೀಟ್ ಆಗೋ ತನಕ ಕಾಯಬೇಕಾಗತ್ತೆ. ಬಟ್ ಈಗಿನ ಮಟ್ಟಕ್ಕೆ ಅದ್ರ ಬಗ್ಗೆ ತುಂಬ ನಾವು ವರಿ ಮಾಡೋ ಬದಲು ಪ್ರಿವೆಂಟಿವ್ ಮೆಷರ್ಸ್, ಈ ಕೆಲವಾರು ಸಿಚುವೇಷನ್ಸಲ್ಲಿ ಹಾರ್ಟ್ ಫೇಲ್ಯೂರ್ ಇರೋಂಥ ಸಿಚುವೇಷನ್ ಇರುತ್ತೆ ಪಾಪ ಪೇಷಂಟ್ಸ್, ಅಂಥವ್ರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಹರಡದಿರಂಗೆ ಕಾಪಾಡಬೇಕು. ಪ್ರತಿಯೊಬ್ಬರು ಸಣ್ಣ ಸಣ್ಣ ಟೆಕ್ನಿಕ್, ಈ ಕೆಮ್ಮು ಬಂದಾಗ ಅವ್ರಿಗೆ ಖರ್ಚಿಫೇ ಇಲ್ಲದೆ ಇರ್ಬೋದು, ಕೈನ ಈ ಥರ ಇಟ್ಕೊಂಡು ಕೆಮ್ಮಿದಾಗ ಡ್ರಾಪ್ಲೆಟ್ಸ್ ಅಲ್ಲೇ ಅವಾಯ್ಡ್ ಆಗುತ್ತೆ. ಈ ಥರದ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೊಳ್ಳೋದು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಳ್ಳೋದು, ಮತ್ತು ಜನಜಂಗುಳಿ ಇರೋ ಕಡೆ ಸ್ವಲ್ಪ ಮಾಸ್ಕ್ ಯೂಸ್ ಮಾಡೋದು, ಇಂಥವೆಲ್ಲ ಮಾಡೋದ್ರಿಂದ ಕೆಲವಾರು ಇನ್ಫೆಕ್ಷನ್ಸ್ ಕೂಡ ತಡಿಬೋದು ನಾವು. ಸೊ ಇದಿಷ್ಟು ಪ್ರಿವೆಂಟಿವ್ ಮೆಷರ್ಸ್ ತೊಗೋಬೋದು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೋಸ್ಕರ, ಸಮಾಜಕ್ಕೋಸ್ಕರ ಇಷ್ಟೊತ್ತು ನಮ್ಮ ಮೀಡಿಯಾ 46ಗೆ ಇಂಟರ್ವ್ಯೂ ಕೊಟ್ಟ ಡಾಕ್ಟರ್ ಜಯಶೀಲನ್ MR, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಜಯದೇವ್ ಹಾಸ್ಪಿಟಲ್ ಮೈಸೂರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಶೆಡ್ಯೂಲಲ್ಲೂ ನಮಗೆ ಒಂದು ಇಂಟರ್ವ್ಯೂ ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವೀಕು ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿ ಥರ ಬರ್ತೀನಿ. ನಾನು ನಿಮ್ಮ ಮನೆ ಮಗ ಆರ್ಯನ್ ಗದಗುಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.